ಓಂ ಶಾಂತಿ ರೀ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ರೀ. ಅದು ಎಷ್ಟು ಮಟ್ಟಿಗೆ ನಾವು ಅದರಿಂದ ಹೊರಗೆ ಬರ್ತೇವೋ ಗೊತ್ತಿಲ್ಲ. ಏನಂದರೆ ರೀ, ಪ್ರಾಯಶ್ಚಿತ್ತ. ನಾವು ಮಾಡಿರುವಂಥ ತಪ್ಪುಗಳಿಗೆ ನಾವು ಪ್ರಾಯಶ್ಚಿತ್ತ ಶಬ್ದ ಏನೈತಲ್ರಿ, ಅದಕ್ಕೆ ಇಂಗ್ಲೀಷ್ನಾಗ ಹೇಳ್ತಾರೋ ಗಿಲ್ಟ್ ಅಂತ ಹೇಳಿ. ಇದನ್ನು ನಮ್ಮನ್ನ ಏನು ಮಾಡ್ತೈತೆ ಅಂದ್ರೆ ನಿರಾಶೆ ಮಾಡಿ ಹೋಗಿತೈತಿ, ಡಿಪ್ರೆಷನ್ನಾಗ ತೊಗೊಂಡು ಹೋಗ್ತೈತ್ರಿ. ಖುಷಿಯಲ್ಲಿ ಇರಬೇಕಂದ್ರೂ ಖುಷಿಯಲ್ಲಿ ಇರೋಕೆ ಕೊಡೋದಿಲ್ಲ ರೀ, ಹ್ಯಾಪಿ ಇರೋಕೆ ಕೊಡೋದಿಲ್ಲ ರೀ. ಯಾಕಂದ್ರೆ ನಾವು ಮಾಡಿರುವ ತಪ್ಪುಗಳು ನಮ್ಮ ಹೊಳ್ಳ ಮುಳ್ಳ ನಮಗೆ ನೆನಪು ಬರ್ತಿರ್ತಾವೆ. ಮೊದಲು ತಪ್ಪು ಮಾಡೇನಂತ ಅನ್ನಿಸ್ಬೇಕು ಫಸ್ಟ್. ಇನ್ನು ಅನ್ನಿಸ್ಲಿಲ್ಲ ಅಂದ್ರೆ ಪ್ರಾಯಶ್ಚಿತ್ತೂ ಬಿಡ್ರಿ, ಅದಂತೂ ತೆಗೆದು ಹಾಕಿರಿ. ತಪ್ಪು ಮಾಡಿರುವುದನ್ನು ನನಗೆ ಪ್ರಾಯಶ್ಚಿತ್ತ ಹಳಾಳಿ ಹತ್ತಾಕತ್ತಂದ್ರೆ ಅದು ನಮ್ಮನ್ನ ಖುಷಿಯಾಗಿ ಇಡಕ್ಕೆ ಕೊಡೋದಿಲ್ಲ ರೀ. ತಪ್ಪು ಮಾಡ್ತೇವೆ ರೀ, ತಪ್ಪು ಮಾಡೋದಂತೂ ಎಲ್ಲರಿಂದ ಸಹಜ ರೀ, ಆಗೋದಂತೂ ಗ್ಯಾರಂಟಿ ರೀ. ಯಾಕಂದ್ರೆ ಮನುಷ್ಯನಿಂದನೇ ತಪ್ಪು ಆಕೈತೆ ರೀ, ಯಾರಿಂದ ತಪ್ಪು ಆಗೋದಿಲ್ಲ ರೀ. ಹೌದು ಇಲ್ಲ, ಜೀವಂತ ಅದೇವಂದ್ರೆ ತಪ್ಪು ಆಕೈತೆ. ತಪ್ಪಾಗಿರೋದನ್ನು ಸುಧಾರಿಸ್ಕೊಂಡು ಮುಂದೆ ಹೋಗೋದೇನೈತ್ರಿ ಭಾಳ ಇಂಪಾರ್ಟೆಂಟ್ ರೀ. ಒಂದೊಂದು ತಪ್ಪು ಹಿಂಗಿರ್ತಾವಲ್ರಿ, ನೀವು ಎಷ್ಟು ಹೊರಗೆ ಬರ್ಬೇಕಂದ್ರೂ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಈಗ ಎಷ್ಟೋ ಜನರು ಕೊರೋನಾ ಟೈಮ್ನಾಗ ನಮ್ಮ ಅಪ್ಪನ್ನ ಉಳಿಸ್ಬೇಕು ಅನ್ಕೊಂಡಿರಿ, ನಾವು ಉಳ್ಸೋಕೆ ಆಗ್ಲಿಲ್ಲ ರೀ. ಆ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಾಗೈತ್ರಿ, ನಾ ಈ ದವಾಖಾನಿಗೆ ಕರ್ಕೊಂಡು ಹೋದ್ನಿ, ಏನು ನಾನೇ ಸಾಯಿಸಿ ಹೋಗಿದ್ನಿ ಅಂಬಲ್ರಿ. ರಾತ್ರಿ ನನಗೆ ಕೈ ಹರ್ಯಾಕತ್ತಿತ್ತಂತ ಅಣ್ಣಾಕತ್ತಿದ್ರಿ ಅವ್ರು. ನಾನು ಯಾಕೋ ಒಂದಿಟ್ಟು ಆಲ್ಸಿ ನಿರ್ಲಕ್ಷ್ಯತನ ಮಾಡಿದ್ನಿ ರೀ. ಅವಾಗ ದವಾಖಾನಿಗೆ ಹೋಗಿ ಕರ್ಕೊಂಡು ಬಂದುಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತಲ್ರಿ. ಜೀವನದ ಪರ್ಯಂತ ಅವ್ರ ಕಡೆ ಇರ್ತೈತ್ರಿ ಅನು, ನಾ ಈ ತಪ್ಪು ಮಾಡ್ನಲ್ಲ, ನಾ ಈ ತಪ್ಪು ಒಂದೊಂದು ತಪ್ಪು ಹಿಂಗಿರ್ತಾವಲ್ರಿ. ಒಂದು ಸಣ್ಣ ತಪ್ಪುಗಳು ಬೇರೆ ಇರೋಕೋರ ಒಂದೊಂದು ತಪ್ಪು ಹಿಂಗಿರ್ತಾವಲ್ಲ, ಆ ಜೀವನದ ಪರ್ಯಂತ ಅವ್ರಿಗೆ ಏನರ ರುಚಿಯಾದ ಅಡುಗೆ ಏನರ ಹೋಳಿಗೆ ಅವ್ರಿಗೆ ಸೇರ್ತಿತ್ತು, ಅದನ್ನು ತಿನ್ನಬೇಕಾದ್ರೆ ಒಮ್ಮೆ ಅವ್ರು ನೆನಪು ಬರ್ತಿರ್ತಾರೆ. ಅವು ಭಾಳ ನೋವು ಆಕೈತೆ. ಅದು ಹೋಳಿಗೆ ಸ್ವಾದ ಅಂತೂ ಹತ್ತೋದೇ ಇಲ್ರಿ, ಅವ್ರು ಭಾಳ ನಮಗೆ ನೆನಪು ಬರ್ತಿರ್ತಾರೆ. ಅದಕ್ಕೆ ರೀ ಇದನ್ನು ನಾವು ಭಾಳ ಕಲಿಬೇಕ್ರಿ. ಏನಂದ್ರೆ ರೀ, ತಪ್ಪು ಸಹಜ ರೀ, ಇಟ್ಟನು ತಪ್ಪನ ರೀ, ಇಟ್ಟನು ತಪ್ಪು. ನಮ್ಮ ತಪ್ಪುಗಳನ್ನ ನಾವು ಕ್ಷಮ ಮಾಡ್ಕೊಂಡ್ಬಿಡ್ತೇವೆ. ಅಷ್ಟೇನ, ನಾ ಮಾಡಿದ್ನಿ, ನೀವು ಭಾಳ ಮಾಡಿರಿ. ಅವಾಗ ಒಳಗೆ ಏನಂತೈತೆ, ನಿನ್ನ ತಪ್ಪತ್ತು ನಾವು ಮರೆಯಂಗಿಲ್ಲ. ನನಗೆ ನಿಮ್ದು ಸುದ್ದಿ ಬೇಡ, ನಿಮಗೆ ನನ್ನ ಸುದ್ದಿ ಬೇಡ, ಮುಗೀತು. ನಿಮ್ಮ ತಪ್ಪು ನಾವು ಮರೆಯಂಗಿಲ್ಲ ಅಂತ ಹಿಂಗೆ ಏನು ಮಾಡ್ಬಿಡ್ತೇವೆ ರೀ, ಸಂಬಂಧಗಳನ್ನ ದೂರ ಮಾಡ್ಕೋತೇವೆ. ಎಲ್ಲರಿಗಿಂತ ಮೇಲಾಗಿ ನಾವು ಬೇರೆಯವರನ್ನ ಕ್ಷಮಾ ದಯಾ ಯಾವಾಗ ಮಾಡ್ತೇವಂದ್ರೆ, ಮೊದಲು ನನ್ನ ಪ್ರಾಯಶ್ಚಿತೆಯಿಂದ ಹೊರಗೆ ಬಂದಾಗ ಮಾಡ್ತೀನಿ. ನಾವು ತಪ್ಪು ಯಾವಾಗ ಆಗ್ತಾವೆ ಹೇಳ್ರಿ ನೋಡೋಣ ಅಕ್ಕೋರ. ನಮ್ಮಿಂದ ತಪ್ಪು ಆ್ಯಕ್ಚುಲಿ ಆಗಬಾರ್ದ್ರಿ. ಈಗ ನಮ್ಮ ಶಿವ ಬಾಬಾ ಶ್ರೀಮತ್ ಕೊಡೋದ ಯಾಕ್ರಿ? ತಪ್ಪು ಮಾಡಬಾರ್ದಂತ ಶ್ರೀಮತ ಎದಕ್ಕೆ ನಾವು ಶ್ರೀಮತನ ಉಲ್ಲಂಘನೆ ಯಾಕೆ ಮಾಡ್ತೇವೆ ಅಂದ್ರೆ ಒಂದೇ ರೀಸನ್ ರೀ, ಎಲ್ಲದಕ್ಕೂ ಒಂದೇ ರೀಸನ್ ರೀ, ದೇಹ ಅಭಿಮಾನ, ಮತ್ತೇನು ಇಲ್ರಿ. ಯಾವಾಗ ದೇಹ ಅಭಿಮಾನಕ್ಕೆ ವಶ ಆಗ್ತೇವಿ, ನಮ್ಮಿಂದ ಏನು ತಪ್ಪುಗಳು ಗ್ಯಾರಂಟಿ ಆಗ್ತಾವ್ರಿ. ಈಗ ಏನಾಗ್ತೈತೆ ಅಂದ್ರೆ ಮೇನ್ ಪ್ರಾಬ್ಲಮ್, ಆ ತಪ್ಪುಗಳಾಗಿರುವುದನ್ನ ಕರ್ಮದ ಫಲ ಆಗಿ ಹೊಳ್ಳು ಬಂದಾಗ ನಮಗೆ ಮ್ಯಾಗ ಹಾರ ಕೊಡಂಗಿಲ್ರಿ ಅದು. ಈಗ ನೋಡ್ರಿ ನೀವು ಯಾವುದೋ ತಪ್ಪು ಮಾಡ್ರಿ, ಒಂದು ತಗೋರಿ. ಫಾರ್ ಎಕ್ಸಾಂಪಲ್, ಬಾಬಾನ ಮನ್ಯಾಗ ಎಲ್ಲರ್ಕಿಂತ ದೊಡ್ಡ ತಪ್ಪು ಅಂತ ಬಾಬಾ ಯಾವ್ದು ಹೇಳ್ತಾನ್ರಿ? ಕಾಮ ವಿಕಾರಕ್ಕೆ ಬಾಬಾ ಹೇಳ್ತಾರೆ. ಇವತ್ತು ಶಿವ ಬಾಬಾ ಏನು ಹೇಳ್ದ? ಬೃಹಸ್ಪತಿ ದಶ ಇರ್ತೈತಿ, ಹೋಗಿ ಮಂಗಲ ದಶ ಬಂದ್ಬಿಡ್ತೈತಿ. ಮಂಗಲ ದಶ ಅಂದ್ರೆ ಏನ್ರಿ? ಅಕ್ಕಿ ಕಾಳು ದಶ ಏನ್ರಿ? ಬೃಹಸ್ಪತಿ ದಶ ಅಂದ್ರೆ ಏನ್ರಿ? ಪವಿತ್ರತೆ ದಶ ರೀ ಅದು. ಮಂಗಲ ದಶ ಅಂದ್ರೆ ಅರ್ಥ ಏನ್ರಿ? ಏನ್ರಿ? ಅಕ್ಕಿ ಕಾಳು ಹಾಕೋ ದಶ ಬಂದ್ಬಿಡ್ತೈತಿ. ಅಂದ್ರೆ ಏನರ್ಥ ರೀ? ಅದು ಅರ್ಥ ಕಾಮ ವಿಕಾರ್ಗೆ ಏನಾಗ್ಬಿಡ್ತೇವಂತ್ರಿ ನಾವು, ವಶ ಆಗ್ಬಿಡ್ತೇವೆ. ಬಾಬನ್ ದೃಷ್ಟಿಕೋನಾಗ ದೊಡ್ಡ ತಪ್ಪು ಯಾವ್ದು ಹೇಳ್ರಿ? ಕಾಮ ವಿಕಾರದ ಸೂಕ್ಷ್ಮವಾಗಿ ಹೋದ್ರೆ ಭಾಳ ಐತ್ರಕ್ಕೋರ, ಅದ್ರ ಆಳಂತೂ ಹೋಗೋದಿಲ್ಲ. ಬಾಬಾ ಏನಂತ 4ನೇ 5ನೇ ಮೆಟ್ಟಲ್ನಾಗಿಂದ ಬಿದ್ದಂಗೆ ಅಂತಾರೆ. ಅದನ್ನು ವಶ ಆದ್ರೆ ಅದ್ರ ಹೊರಗೆ ಬರೋದೇನೈತ್ರಿ? ಭಾಳ ಕಠಿಣ ಐತ್ರಿ, ಭಾಳ ಪಶ್ಚಾತ್ತಾಪ ರೀ. ಅದರಿಂದ ಹೊರಗೆ ಬರೋಕೆ ಸಾಧ್ಯ ಇಲ್ರಿ. ಈಗ ಏನೋ ಆಗಿರ್ತೈತೆ, ನಿಮ್ಮಿಂದ ಏನೋ ಒಂದು ತಪ್ಪಾಗಿರ್ತೈತೆ. ತಪ್ಪಾದಾಗ ನಾ ಹಂಗೆ ಈಗ ಒಂದು ಯೂಟ್ಯೂಬರ್ ನೋಡ್ರಿ, ಅಕ್ಕೋರು ಇವತ್ತೇನು ಹೇಳಿದ್ರು? ಸಂಘ ದೋಷ. ಬಾಬಾ ಇವತ್ತೇನು ಹೇಳಿದ? ಸಂಘ ದೋಷದಿಂದ ಒಂದು ಅಂತಿಕೋರಿ. ನಾನು ನೋಡಿದ್ದಿ
ಯೋಗ ಹತ್ತಂಗಿಲ್ಲ, ನೋಡೇನಲ್ಲ ಹಳಾಳಿ. ಇನ್ನು ಹಳಾಳಿಂದ ಹೊರಗೆ ಬರೋದೇನೈತಲ್ರಿ ಭಾಳ ಕಠಿಣ ಅಂದ್ರೆ ಭಾಳ ಕಠಿಣ. ಅಕ್ಕೋರ ಅವಾಗ ಇವತ್ತಿನ ಪಾಠ ನಾ ಏನು ಹೇಳಕತ್ತೇನೆ ರೀ, ತಪ್ಪು ಸಹಜ. ಕರೆ ಇವತ್ತಿನ ಪಾಠ ಏನಂದ್ರೆ ಹಳಾಳಿ ವೇಸ್ಟ್ ಆಫ್ ಎನರ್ಜಿ ರೀ. ಪ್ರಾಯಶ್ಚಿತ್ತ ಏನೈತಲ್ರಿ ನಿಮ್ಮ ಸಮಯ ನಿಮ್ಮ ಶಕ್ತಿಯನ್ನು ಹಾಳು ಮಾಡ್ತೇವೆ. ಕರೆ ಇನ್ನೊಂದೇನು ಹೇಳ್ರಿ, ಅದು ತನ್ನ ಸಮಯ ಅನುಸಾರ ಮುಗಿಸ ಕರ್ಕೊಂಡು ಹೋಗ್ತೈತೆ. ಮತ್ತೆ ನೀವು ನೀವು ಗುದ್ದಾಡ್ತಿರ್ತೀರಿ, ಕರೆ ನೀವು ಏನು ತಪ್ಪು ಮಾಡಿರಲ್ಲ ಅದು ತನ್ನ ಕಡೆ ಎಳಿತಿರ್ತೈತ್ರಿ. ಕರೆ ಇವತ್ತಿನ ಟಾಪಿಕ್ ಏನಂದ್ರೆ ಅದ್ರ ಮೇಲೆ ನಾವು ಅದಕ್ಕೆ ಜಯಿಸ್ಬೇಕ್ರಿ. ತಪ್ಪಾಗೈತಿ, ಯಾರಿಂದ ತಪ್ಪಾಗೋದಿಲ್ಲ ಅಂತಿಲ್ಲ, ಆಗಿರ್ತಾವ ತಪ್ಪು. ಕರೆ ತಪ್ಪು ಆಗಿರೋದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹಳಾಳಿಯೋ ಕುಂಡ್ರೋದು ಅವಶ್ಯಕತೆ ಇಲ್ಲ. ಖರೆ ಅದು ಬಿಡಂಗಿಲ್ಲ. ಕರೆ ಇವತ್ತಿನ ಟಾಪಿಕ್ ಏನಂದ್ರೆ ನಾವು ಅದ್ರ ಮೇಲೆ ಗೆಲ್ಲಬೇಕ್ರಿ ಅಕ್ಕೋರು. ಭಾಳ ಅದು ತನ್ನೋಗಿ ಒಯ್ತಿರ್ತೈತೆ. ನಾ ಹಂಗೆ ಮಾಡ್ಕೋಬೇಕಾಗಿತ್ತಲ್ಲ, ನಾ ಹಂಗೆ ಆಗಬೇಕಾಗಿತ್ತಲ್ಲ, ನಾ ಇದನ್ನು ಮಾಡ್ಕೋಬೇಕಾಗಿತ್ತಲ್ಲ, ನಾ ಅವ್ರಿಗೆ ಹಂಗೆ ಮಾಡಬಾರ್ದಾಗಿತ್ತಲ್ಲ, ನಾ ಅವ್ರಿಗೆ ಯಾಕೆ ಹಂಗೆ ಮಾಡಿದ್ನಿ, ಅಥವಾ ಅವ್ರು ಯಾಕೆ ನನಗೆ ಹಂಗೆ ಮಾಡಿದ್ರು. ಈ ಹಳಾಳಿ ಹೋಗಿ ಕೂತ್ಕೊಂಡ್ರಿ ನಿಮ್ಮ ಸಮಯ ನಿಮ್ಮ ಸಂಕಲ್ಪ ಶಕ್ತಿ ಎಲ್ಲ ನಿಮ್ದು ವ್ಯರ್ಥ ಹೋಗ್ತೈತೆ. ಖರೆ ಹಳಾಳಿ ಏನಂದ್ರೆ ನಿಮ್ಮನ್ನು ನೀವು ಹಳಾಳಿಯಾಗಿ ಮಾಡ್ಕೋತ ಇದ್ರಂದ್ರೆ ನಿಮಗೆ ನೀವು ಆತ್ಮಘಾತವನ್ನು ಮಾಡ್ಕೊಂಡಂಗ್ರಿ. ಪದೇ ಪದೇ ನಿಮಗೆ ನೀವು ಏನು ಹೇಳ್ತೈತೆ ಗೊತ್ತೇನ್ರಿ, ಮನಸ್ಸೇನು ಹೇಳ್ತೈತೆ ಗೊತ್ತೇನ್ರಿ, ನೀ ಏನೂ ಚಲೋ ಇಲ್ಲ, ನಿನ್ನಿಂದ ಈ ತಪ್ಪ ಆಗಬಾರ್ದಿತ್ತು, ನಿನ್ನಿಂದ ಈ ತಪ್ಪ ಆಗೈತಿ, ನೀನು ಹೆಂಗೆ ಹೊರಗೆ ಬರೇಕಿ, ನಿಮ್ಮ ಮಂದಿ ಮುಖ ಹೆಂಗೆ ತೋರ್ಸೇಕಿ. ಅರ್ಥ ಆತ ಇಲ್ಲ ರೀ. ಮತ್ತು ಅವ್ರು ನಿಮ್ಗೆ ಹಂಗೆ ಮಾಡಬಾರ್ದಾಗಿತ್ತು. ಕರೆ ನಾ ಅವರಿಂದ ಈ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ, ನನಗೆ ಅವ್ರು ಹಿಂಗೆ ಮಾಡ್ತಾರು. ಕರೆ ನಾ ಅವ್ರನ್ನ ಬೇರೆ ದೃಷ್ಟಿಕೋಣಲೆ ನೋಡಿದ್ನಿ, ಕರೆ ಅವ್ರು ನನ್ನ ಬೇರೆ ರೀತಿಯಾಗಿ ಟ್ರೀಟ್ ಮಾಡಿದ್ರು, ಅದು ಹಳಾಳಿ ರೀ. ನನಗೆ ಹಳಾಳಿ ರೀ. ಅವ್ರು ನನ್ನ ಜೊತೆ ಚಂದ ರೀ ಇದು ಮಾಡಲಿಲ್ಲ, ಅದು ಕೂಡ ಹಳಾಳಿ ರೀ. ಅದು ಕೂಡ ಮನಸ್ಸಿಗೆ ಭಾಳ ನೋವು ಆಕೈತಿ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ರೀ. ಹಳಾಳಿಯಿಂದ ಕಿತ್ಕೊಂಡು ಹೊರಗೆ ಬರೋದೇನೈತಲ್ರಿ ಭಾಳ ಇಂಪಾರ್ಟೆಂಟ್ ರೀ. ಕರೆ ಅದು ಅಷ್ಟು ಈಸಿಯಿಂದ ನಿಮ್ಗೆ ಅನ್ಸಾತೈತ್ರಿ, ಹಾಂ ನಾ ತಪ್ಪು ಮಾಡೇನಲ್ರಿ, ಹಾಂ ಮುಗೀತು. ತನ್ನ ಕಡೆ ಅದು ಎಳಿತೇನೇ ಇರ್ತೈತೆ, ನಾ ಅದನ್ನ ಮಾಡಬಾರ್ದಿತ್ತ. ಹಾಂ ಕಪ್ಪು ಚುಕ್ಕಿರ ರೀ ಅದ. ನೀವು ಎಟ್ಟು ಕಿತ್ಕೊಂಡು ಎದ್ದು ಬರ್ಬೇಕಂದ್ರೂ ಕೂಡ ಕಿತ್ಕೊಬರ್. ಇವತ್ತು ಬಾಬಾ ಏನು ಹೇಳ್ದ, ಆದರೂ ನಾವು ಹೋಪ್ ಇಡ್ತೇನೆ, ಮಂಗಲ ದಶಾದಿಂದ ಬೃಹಸ್ಪತಿ ದಶಾಗ ಬರಾಕ ಎಲ್ಲೋ ಕೆಲವರು ಎದ್ದು ಬರ್ತಾರೆ, ಆದರೂ ನಾವು ಹೋಪ್ ಇಡ್ತೇನೆ. ಹೋಪ್ ಅಂದ್ರೆ ಏನ್ರಿ, ಆಸೆ ಇಡ್ತೀನಿ ಅವ್ರ ಮೇಲೆ ಅಂತನ್ ಬಾಬಾ. ಅಂದ್ರೆ ಎಷ್ಟು ಯೋಚನೆ ಮಾಡ್ರಿ, ತಪ್ಪು ಮಾಡಿರುವುದನ್ನು ಕಿತ್ಕೊಂಡು ಹೊರಗೆ ಬರೋದು ಎಷ್ಟು ಈಸಿ ಐತಿ. ಅದಕ್ಕೆ ಹೇಳ್ತಾರೆ ಗಿಲ್ಟ್ ಫೀಲಿಂಗ್. ಗಿಲ್ಟ್ ಅಂದ್ರೆ ಅರ್ಥ ಏನು ಗೊತ್ತೇನ್ರಿ, ನಿಮ್ಮನ್ನು ನೀವು ಕೊಸ್ಕೋದು. ಅದು ಅಪರಾಧ ಕಟ್ಟಡಿಯಾಗಿ ನಿಂತು ಬಿಡ್ತೈತೆ. ನಾ ಹಂಗೆ ಮಾಡಬಾರ್ದಿತ್ತು, ನಾ ಹಂಗೆ ಮಾಡಬಾರ್ದಿತ್ತು ನನ್ನ ಮಾಡಿ ಅವ್ರು ನಾನು ಏನು ಬಗ್ಗೆ ಇದ್ರೆ ತಿಳ್ಕೋರಿ, ಏನು ಮಾಡ್ತವ್ರು ಅವ್ರು ನನಗೆ ಏನು ಅಸಹ್ಯ ಮಾಡಿದ್ದಾರೆ ತಗೋ, ನಾ ಅವ್ರನ್ನ ಹೆಂಗೆ ಭೇಟಾಗಲಿ. ಎಲ್ಲಿವರೆಗೂ ಅಂದ್ರೆ ನಿಮ್ಗೆ ಹೇಳ್ತೇನೆ ರಕ್ಕೋರ, ಯಾರು ನಿಮ್ಗೆ ನೋವು ಕೊಟ್ಟಿರ್ತಾರಲ್ಲ ಅವ್ರ ಸ್ವಲ್ಪ ನೀವು ನೆನಪು ಮಾಡ್ಕೊಂಡ್ರು ಅಥವಾ ನಿಮ್ಗೆ ಎದುರುಗಡೆ ಬಂದರೂ ಸಾಕು ಕಣ್ಣ ನೀರು ಬರ್ತಾವ. ಅಂದ್ರೆ ಇನ್ನು ನಾವು ಅಂತೀವಿ ಇಂಗ್ಲೀಷ್ನಾಗ ಏನಂತ ಗೊತ್ತೇನ್ರಿ, ಮಾಡಿಬಿಡ್ರಿ, ಮರೆತು ಬಿಡ್ರಿ. ಬಾಬಾ ನೂರ್ಲ ಏನು ಹೇಳ್ತಾನೆ, ಹೋಲಿ ಅಂದ್ರೆ ಏನ್ರಿ, ಪಾಸ್ಟ್ ಈಸ್ ಪಾಸ್ಟ್. ಎಲ್ಲಿ ಪಾಸ್ಟ್ನಾಗ ಇರ್ತೀವಿ ನಾವು, ಪಾಸ್ಟ್ನಾಗ ಇರ್ತೀವ್ರಿ. ಅಂತೀವ್ರಿ ಏನ್ರಿ, ಆಗಿದಾಗ ಹೋತ್ ಬಿಟ್ಟು ಬಿಡ, ಈಗ ಅಂತಿರ್ತೇವೆ, ಆಗಿದಾಗ ಹೋಗ್ಬಿಡ, ಬಿಟ್ಟು ಬಿಡ್, ನೀನು ಮರೆತು ಬಿಡ್ನಿ, ಅದು ಫುಲ್ ಸ್ಟಾಪ್ ಬಿಡ. ಒಂದೊಂದು ಆತ್ಮದ ಮೇಲೆ ಹಿಂಗೆ ಘಾತ್ ಆಗಿರ್ತಾವಲ್ರಿ, ಅವು ಪದೇ ಚುಚ್ತಿರ್ತಾವ. ನಾ ಆ ಟೈಮ್ನಾಗ ನಮ್ಮ ಅತ್ತಿನ ಚಲೋ ನೋಡ್ಕೊಳ್ಳಿಲ್ಲ, ನಾ ಆ ಟೈಮ್ನಾಗ ನನ್ನ ಪತಿನ ಚಲೋ ನೋಡ್ಕೊಳ್ಳಿಲ್ಲ, ಅಥವಾ ಆ ಟೈಮ್ನಾಗ ಅವ್ರು ನನ್ನ ಚಲೋ ನೋಡ್ಕೊಳ್ಳಿಲ್ಲ. ಅವ್ರ ಅತ್ತಿ ಅಂದ್ರೆ ಸಾಕು ಕಣ್ಣಾಗ ನೀರು ತುಂಬಿದುನ. ಆ ವ್ಯಕ್ತಿ ನಿಮಗೆ ಯಾರು ನೋವು ಕೊಟ್ಟಾರ, ಆ ವ್ಯಕ್ತಿಯ ಹೆಸರು ತೆಗೆದ್ರೆ ಸಾಕು ನಿಮ್ಗೆ ಕಣ್ಣಾಗ ನೀರು ತುಂಬಿದುನ. ಈಗ ನಾನೇ ಹೇಳ್ತೇನೆ, ನಂದೇ ಹೇಳ್ತೇನೆ ರೀ. ನಿನ್ನೆ ಒಂದು ನಮಗೆ ಇದನ್ನು ಮಾಡಿಸಿದ್ರಿ, ಬೆಳಗಾಂನಾಗ ಟ್ರೈನಿಂಗ್ ಇತ್ತು. ಅಲ್ಲಿ ಏನು ಮಾಡಿಸಿದ್ರು ಅಂದ್ರೆ, ಯಾರು ನಿಮ್ಗೆ ನೋವು ಕೊಟ್ಟಿದ್ರೆ ಅವ್ರಿಗೆ ಏನರ ಇತ್ತಂದ್ರೆ ನಿಮ್ಗೆ ಅಪಮಾನ ಮಾಡಿದ್ರೆ ಏನು ಮಾಡ್ರ,
ನಾವು ಕಣ್ಣಾಗ ನೀರ ತುಂಬಿ ಬಂದ್ವಿ ರೀ ನೋಡಿ. ಇನ್ನೂ ಒಟ್ಟು ಆಗಿದ್ದ ಘಟನೆ ಎಷ್ಟು ದಿವಸ ಆಗೈತೆ ಗೊತ್ತೇನ್ರಿ? ಇದು 3-4 ವರ್ಷ ಆಗೈತೆ ರೀ. ಕರೆ ಇನ್ನೂ ತನಕ ಆತ್ಮದೊಳಗೆ ಎಷ್ಟು ಶಕ ಉಳ್ದೈತಂದ್ರೆ ಹತ್ರದ ಎಟ್ಟದ ಪ್ರಿಂಟ್ ಉಳ್ದೈತಂದ್ರೆ ಆ ವ್ಯಕ್ತಿ ಹೆಸರು ನಮ್ಗೆ ನೆನಪು ಬಂದ್ರೆ ಸಾಕ್ರಿ ಕಣ್ಣಾಗ ನೀರು ತುಂಬೇ ಬಿಡ್ತಾವೆ. ಅಂದ್ರೆ ಯೋಚನೆ ಮಾಡ್ರಿ ಆತ್ಮಕ್ಕೆ ಅವಾಗ ನಮ್ಗೆ ಹೆಂಗೆ ಅಂದ್ರೆ ಯಾಕೆ ನಾ ಇದು ಮಾತು ಹೇಳತ್ತೀನಿ ಅಂದ್ರೆ, ಯಾವಾಗ ನನಗೆ ಮತ್ತೊಬ್ರನ್ನ ನೋವು ಕೊಡ್ತಾರ ಅಥವಾ ನೀವು ಯಾವಾಗ ಮತ್ತೊಬ್ರಿಗೆ ನೋವು ಕೊಡ್ತೀರಲ್ಲಕ್ಕೋರ ಒಳಗಡೆ ಆತ್ಮ ದುಃಖಿ ಆಕೈತ್ರಿ. ಪದೇ ಪದೇ ತನಗೆ ಹೇಳ್ಕೊತಿರ್ತೈತಿ ನೀ ಚಲೋ ಇಲ್ಲ, ನೀ ಚಲೋ ಇಲ್ಲ. ಅದಕ್ಕೆ ನಾನು ಶಿವಾನಿ ಬೇಂದ ಕ್ಲಾಸ್ ಕೇಳಬೇಕಾದ್ರೆ ಭಾಳ ಚಂದ ಅವ್ರು ಏನು ಹೇಳಿದ್ರು ಅಂದ್ರೆ ಅದರಿಂದ ನಾನು ಈಗ ರಿಕವರಿ ಆಗತ್ತೆ. ಅವ್ರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ಭಾಳ ಚಂದ ಹೇಳಿದ್ರು ಅಕ್ಕೋರು. ಅವ್ರು ಏನು ಹೇಳಿದ್ರು ಗೊತ್ತೇನ್ರಿ ಅಕ್ಕೋರು? ತಪ್ಪು ನೋಡಿ ಭಾಳ ಚಂದ ಇದು, ಲಕ್ಷ ಕೊಟ್ಟು ಕೇಳ್ರಿ. ತಪ್ಪು ನೀವಲ್ಲ, ಲಕ್ಷ ಕೊಟ್ಟು ಕೇಳ್ರಿ. ಅವ್ರು ಏನು ಹೇಳ್ತಾರಂದ್ರೆ ತಪ್ಪು ನೀವಲ್ಲ, ತಪ್ಪು ಮಾಡ್ದೋ ವ್ಯಕ್ತಿನ ಬೇರೆ ಅದನ, ಆ ಕರ್ಮನ ಬೇರೆ ಐತಿ. ಕರ್ಮ ನೀವಂತೂ ಅಟ್ಯಾಚ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಸತ್ಯುಗಿ ಡಿವೈನ್ ಆತ್ಮ ಅದೀರಿ, ನೀವು ಶುದ್ಧ ಪವಿತ್ರ ಆತ್ಮ. ಆತ್ಮದ ಒರಿಜಿನಲ್ ಗುಣ ಯಾವುದ್ರಿ? ಪವಿತ್ರತೆ, ಶಾಂತಿ, ಸುಖ. ಇದು ನೀವು ನಿಮ್ಮಿಂದ ದ್ವಾಪರ ಕಲಿಯುಗದ ಸಂಸ್ಕಾರಕ್ಕೆ ವಶಾಗಿ ಕೆಲಸ ಮಾಡಿರಿ. ಈ ಭಾಳ ಚಂದ ಐತೆ ಅಕ್ಕೋರಿ, ಇದು ತಿಳ್ಕೊಂಡ್ರೆ ಸಾಕು. ಕರ್ಮನ ಬೇರೆ, ನೀವು ಆತ್ಮನ ಬೇರೆ ಅದೀರಿ. ಕರೆ ನಾವೇನು ತಿಳ್ಕೊಂಡೆ ಈ ತಪ್ಪು ನಾವು ಮಾಡೇನಂದ್ರೆ ಅದು ನಾನು ಅಂದ್ರೆ ಅರ್ಥ ಏನ? ಅದನ್ನ ತಪ್ಪು ಕೆಲಸ ನಾನು ಮಾಡೇನ, ಅದನ್ನ ನಾನು ಅಂದಮೇಲೆ ನಾನ ಚಲೋ ಅಲ್ಲ, ನಾನ ಚಲೋ. ಯಾವಾಗ ಇವೆರಡೂ ಸಪ್ರೇಟ್ ಮಾಡ್ತೀರಿ, ಇದ ಬೇರೆ ನಾನ ಬೇರೆ. ಈಗ ಅದಕ್ಕೆ ಶಿವ ಬಾಬಾ ಏನು ಹೇಳ್ತಾನೆ ಗೊತ್ತೇಳ್ರಿ? ತಪ್ಪು ನಾವೇನು ಮಾಡ್ತೀವಿ, ನಿನಗಟ್ಟು ತಿಳಿಯಂಗಿಲ್ಲನ, ಹಿಂಗಿಟ್ಟು ಬರಂಗಿಲ್ಲನ, ಯಾವಾಗ ನೋಡ್ರಿ ನಿಂದು ಇಂಥದ ಕೆಲಸ. ನಾವು ಏನು ಮಾಡ್ತೀವಿ ಗೊತ್ತೇನೋ, ಹೋಗಿ ಅವ್ರಿಗೆ ಆತ್ಮಕ್ಕೆ ಚುಚ್ಚದಂಗೆ ಮಾಡಿಬಿಡ್ತೇವ್ರಿ. ಕರೆ ಅವ್ರಿಗೆ ಏನು ಹೇಳ್ಬೇಕಾ? ತಪ್ಪು ಹಾಳು ಚಲಿ ಅದು ನಿಂತ ಕೆಲಸ, ಕರೆ ನೀವು ಮಾತ್ರ ಚಲೋ ಅದಿ. ಇದು ಬಂತಂದ್ರೆ ತಿಳ್ಕೊರಿ ನೀವು ಹೇಳಿದ ಮಾತು ಅವ್ರಿಗೆ ನೋವು ಆಗಂಗಿಲ್ರಿ. ಕರೆ ನಾವೇನು ಮಾಡ್ತೀವಿ ಸೀದಾ ಆತ್ಮಕ್ಕೆ ಚುಚ್ತೇವೆ, ನೀನ ಚಲೋ ಇಲ್ಲ ಅಕ್ಕೋರ, ಕೆಲಸ ನಿನ್ಗೆ ಏನೂ ಬರಂಗಿಲ್ಲ, ನೀನು ಯಾವುದು ಕೆಲಸ ನೆಟ್ಟಗ ಆಗಂಗಿಲ್ಲ, ನೀನು ಏನು ಚಲೋ ಆಗೋದಿಲ್ಲ. ಎಲ್ಲಿ ಹೋಗ ಆತ್ಮಕ್ಕೆ ಏನು ಮಾಡ್ತೀರಿ? ಇಂಜೆಕ್ಷನ್ ಕೊಟ್ಟಂಗೆ ಮಾಡಿಬಿಡ್ತೀರಿ. ಕರೆ ಅವ್ರು ಭಾಳ ಚಂದ ಹೇಳಿದ್ರು ಶಿವಾನಿ ಬೇಂಡ. ಆತ್ಮ ನೋಡ್ರಿ, ನಾವೆಲ್ಲರೂ ಯಾರದೀವ್ರಿ? ಎಲ್ಲರೂ ಯಾರದೀವಿ? ಆತ್ಮ ಅದ. ದ್ವಾಪರದು ಸಂಸ್ಕಾರ ಐತ್ರಿ, ಕಲಿಯುಗದು ಸಂಸ್ಕಾರ ಐತ್ರಿ, ಸತ್ಯುಗದು ಸಂಸ್ಕಾರ ಐತಿ. ಸತ್ಯವ ಸಂಸ್ಕಾರ ನೋಡಿ ಇದು ಚಲೋ ಆತ್ಮ ಆಗೈತಿ. ಈಗ ದ್ವಾಪರ ಕಲಿಯುಗ ವಶ ಆಗಿ ಹಿಂಗೆ ಕೆಲಸ ಮಾಡತ್ತೈತ ತಿಳ್ಕೊಂಡ್ರಿ. ಕರ್ಮನ ಬೇರೆ ಆತ್ಮನ ಬೇರೆ ಅಂತ ಸಪ್ರೇಟ್ ಮಾಡ್ರಿ. ಲಕ್ಷ ಕೊಟ್ಟು ಕೇಳ್ರಿ. ಯಾರು ಇವತ್ತು ಬಾಬಾನ ದೃಷ್ಟಿಕೋನ್ಯಾಗ ಬಾಬಾ ಎಷ್ಟೋ ಸಲ ಹೇಳ್ತಾನೆ, ಯಾರು ಕಾಮ ವಿಕಾರಕ್ಕೆ ವಶ ಆಗಿರ್ತಾರೋ ಅವು ಬಾಬಾ ಸೇತ್ ಹೋಗ್ಬಿಡ್ತಾನೆ, ನನ್ನ ಮಗು ಹೊಳ್ಳಿ ಬರ್ತೈತೆ ಅಂತ ಹೇಳಿ. ಮತ್ತು ನಾವು ಯಾರೇ ಅವ್ರನ್ನ ಹಂಗೆ ನೋಡೋರು, ಬಿಟ್ಟು ಹೋಗ್ಯಾರ ಅವ್ರನ್ನೇ ಮಾತಾಡ್ಸ್ಬೇಡ್ರಿ, ಹೋಗ್ಯಾನೋ ಬಿಟ್ಬಿಟ್ರಿ ಅವನ. ಅರ್ಥ ಆತೈತಿ ನಿಮಗೆ? ಅರ್ಥ ಐತಿ? ಕಾಮ ವಿಕಾರ ವಶ ಆಗಿದ್ದ ಕರ್ಮ ಬೇರೆ, ಕರೆ ಆತ್ಮ ಬೇರೆ. ಆತ್ಮ ಅಂತೂ ಶುದ್ಧ ಪವಿತ್ರ ಡಿವೈನ್ ಐತಿ. ಅರ್ಥ ಆಯ್ತೋ ಇಲ್ಲ? ಇದ ಬೇರೆ. ಈಗ ನಮ್ಮ ಶಿವ ಬಾಬಾ ಮುರ್ಲಾಗ ಏನು ಹೇಳ್ತಾರೆ, ಇವತ್ತಿನ ಮುರ್ಲಾಗ ಏನು ಹೇಳ್ದ? ಸಂಘ ದೋಷ ಮಾಡಬೇಡ್ರಿ. ಅದು ನಿಮ್ಮ ಸಂಸ್ಕಾರ. ಇದು ನೀವೇ ಬೇರೆ ಇದೀರಿ. ನೀವು ಚಲೋ ಪವಿತ್ರ ಶುದ್ಧ ಅದು ನಿಮ್ಮ ಸಂಸ್ಕಾರ ಐತಿ. ಫೋನ್ಯಾಗ ರಾತ್ರಿ ಮಾತಾಡೋದು ಏನ್ರಿ, ಇಲ್ಲಿದ್ದು ಮಾತಾಡೋದು, ಇದು ನಿಮ್ಮ ಸಂಸ್ಕಾರ ಐತಿದೆ. ಕರೆ ನೀವು ಯಾರದಿರಿ? ನೀವು ಶುದ್ಧ. ಕರೆ ನಾವು ಹೆಂಗೆ ಹೇಳ್ತಿರ್ತ, ನೀನು ಹಂಗದಿ ಏನ್ರಿ, ನಿನಗೆ ಬರೀ ಅಂಥದ ಸುದ್ದಿ ಬೇಕು ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ? ಸೀದಾ ಹಿಟ್ಟು ಯಾರಿಗೆ ಮಾಡ್ತೀವಿ ರೀ? ಆತ್ಮಗೆ ಮಾಡ್ತೀವಿ. ಅವಾಗ ಮನಸ್ಸಿಗೆ ಏನಾಕೈತಿ? ನೋವು ಆಕೈತಿ. ಅವಾಗ ಹೆಂಗೆ ಅನಿಸ್ತೈತದ? ನಾ ಇನ್ನೂ ಚೇಂಜೇ ಆಗಲಿಲ್ಲ, ನಾ ಚಲೋನೇ ಇಲ್ಲಲ್ಲ. ಮತ್ತು ಒಮ್ಮೆ ಹೆಂಗೆ ಅನಿಸ್ತೈತೆ, ನಾವು ಈ ಚೂಸ್ರೆ ಯಾಕೆ ಮಾಡ್ದ? ಎದಕ್ರೆ ಬೇಕಾಗಿದ್ದು ನಾವು ಇಟ್ಟು ಹೊಲಸದೇವಿ ಇಲ್ಲ, ನಮ್ಮನ್ನ ಚೂಸ್ರೆ ಯಾಕೆ ಮಾಡ್ದ? ಬೇರೆ ಯಾರನ್ನೂ ಹುಡ್ಕೋಬೋದಾಗಿರ್ತ, ನಮ್ಮನ್ನೇ ಯಾಕೆ ಚೂಸ್ ಮಾಡ್ದ? ಅರ್ಥ ಆತ್ರಿ? ಹಿಂಗೆ ಯೋಚನೆ ಮಾಡ್ತೇವೆ. ಒಮ್ಮೆ ನಮಗೆ ನಾವು ಕೋಸ್ಕೋತಿರ್ತೇವೆ. ಕರೆ ಭಾಳ ಚಂದ ಅಕ್ಕೋರು ಹೇಳಿದ್ರು, ಇಷ್ಟು ಚಂದ ಹೇಳಿದ್ರಲ್ರಿ. ಸೆಲ್ಫ್ ಕ್ರಿಟಿಸಿಸಮ್, ನಿಮಗೆ ನೀವು ಕೋಸ್ಕೋದು, ನಿಮಗೆ ನೀವು ಬೈಕೋದು, ಇದು ಎಲ್ಲರ್ಕಿಂತನೂ ದೊಡ್ಡ 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 ನೀವು ಆತ್ಮಕ್ಕೆ ನೀವು ನೋವು ಕೊಟ್ಕಾಕತ್ತೀರಿ. ಹಂಗತ್ತೆ ತಪ್ಪು ಮಾಡ್ಕೋತ ಹೋಗಿರತ್ತ. ಅದನ್ನು ಹೇಳತ್ತಿಲ್ರಿ, ಅದನ್ನು ಹೇಳತ್ತಿಲ್ರಿ.
ತಪ್ಪು ಮಾಡಿದ ಮೇಲೆ ಅದನ್ನು ಸುಧಾರಿಸ್ಕೋದು ಒಂದೇ ಹಾದಿರಿ, ಇನ್ನೊಂದು ಸಲ ಮಾಡಬಾರ್ದು. ಅದ ಸೊಲ್ಯೂಷನ್ ರೀ. ಲಕ್ಷ ಕೊಟ್ಟು ಕೇಳ್ರಿ. ಇನ್ನೊಂದು ಸಲ ನನ್ನಿಂದ ಆ ತಪ್ಪು ಆಗ್ಲಾರ್ದ ನೋಡ್ಕೊಳ್ಳೋದ ಗಿಲ್ಟ್ದಿಂದ ಹೊರಗೆ ಬರೋದು. ಇಲ್ಲಾದ್ರೆ ಅದಕ್ಕೆ ಬಾಬಾ ಏನು ಹೇಳ್ತಾ, ನೀವೇನು ತಪ್ಪು ಮಾಡಿರಲ್ಲ ಮುಚ್ಚಿಟ್ರಿ ಬೆಳ್ಕೋತ ಹೋಗ್ತೈತೆ. ಅದಕ್ಕೆ ಬಾಬಾ ಹೇಳ್ತಾನೆ, ನನ್ನ ಮುಂದೆ ಬಂದು ಹೇಳ್ರಿ. ಒಂದು ಸಲ ನಿಮಗೆ ಭಾಳ ಸಲ ಹೇಳ್ತೆ, ಜಾನಕಿ ದಾದಿ ಏನೋ ಮಾಡಿದ್ರತ್ತ, ಅದನ್ನು ಬಾಬಾನ ಮುಂದೆ ಎಲ್ಲ ಹೇಳಿಬಿಟ್ರಂತ್ರಿ ತಪ್ಪನ್ನು. ಆಮೇಲೆ ಏನು ಮಾಡಿದ್ರಂತ, ಬ್ರಹ್ಮ ಬಾಬಾಗ ಬಂದು ಹೇಳಕತ್ತ. ಅವಾಗ ಬ್ರಹ್ಮ ಬಾಬಾ ನೋಡ್ರಿ, ಅರ್ಥ ಮಾಡ್ಕೋರಿ, ಇದೆಲ್ಲ ಪ್ರಾಕ್ಟಿಕಲ್ ಲೈಫ್ ರೀ ಇದು. ಯಾವಾಗ ಬ್ರಹ್ಮ ಬಾಬಾನ ಕಡೆ ಬಂದು ಎಲ್ಲ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಯಾವಾಗ ಹೇಳಕತ್ರಲ್ರಿ, ಅವಾಗ ಹೇಳಿದ್ರೆ ಬಾಬಾನ ಮುಂದೆ ಹೇಳಿಲ್ಲ, ಮತ್ತೆ ನನಗೆ ಬಂದು ಹೇಳತ್ತೆ ಅಂದ್ರೆ ಒಂದು ಸಲ ಸಂಸ್ಕಾರ ರೆಕಾರ್ಡ್ ಆತಂದ್ರೆ ಮತ್ತೆ ಆಲ್ರೆಡಿ ಬಾಬಾ ಮುಂದೆ ಹೇಳ್ಕೊಬೇಕಾದ್ರೆ ಹಳಾಳಿ ಶುರು ಆಗಿರ್ತೈತಿ. ಇನ್ನು ಮತ್ತೆ ಆ ಬ್ರಹ್ಮ ಬಾಬಾನ ಮುಂದೆ ಬಂದು ಹೇಳಿದ್ರೆ ಆಮೇಲೆ ಹಳಾಳಿ ಆಮೇಲೆ ಅನ್ನೋದು ಖುಷಿನೇ ಇಲ್ರಿ, ನಿರಾಶನೇ ಅದೀನ್ರಿ. ಏನು ಮಾಡ್ರಿ ಒಟ್ಟು ಎಲ್ರಿ ಹೋಳಿ ಹೇಳ್ರಿ, ಎಲ್ರಿ ಸಿಕ್ಕೈತಿ ಹೇಳ್ರಿ. ಖುಷಿ ಎಲ್ಲ ಎಲ್ಲೈತ್ರಿ. ಅದಕ್ಕೆ ತಪ್ಪು ಮಾಡಬಾರ್ದು. ಬಾಬಾ ಹೇಳ್ದಂಗೆ ತಪ್ಪು ದೇಹಾಭಿಮಾನ, ಮೇನ್ ದೇಹಾಭಿಮಾನಕ್ಕೆ ವಶ ಬಂದ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ ಮೇಲೆ ಪ್ರತಿಜ್ಞೆ ಮಾಡ್ಬೇಕ್ರಿ, ಇನ್ನೊಂದು ಸಲ ನನ್ನಿಂದ ತಪ್ಪು ಆಗ್ಬಾರ್ದು. ತಪ್ಪು ಆಗೋದು ಸಹಜ. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೇನೆ ಕೇಳ್ರಿ. ಈಗ 5 ಮಂದಿಯವ್ ನಿಮ್ದು ಅಸಹ್ಯ ಆಗೈತಿ, ಇದು ಅಪಮಾನ ಆಗೈತಿ, ಲಕ್ಷ ಕೊಟ್ಟು ಕೇಳ್ರಿ. ಈಗ 5 ಮಂದಿ ಯಾಕ್ರಿ, 1 ಮಂದಿ ಮುಂದೆ ನಿಮ್ಗೆ ಅಪಮಾನ ಮಾಡ್ಯಾರಂತ ತಿಳ್ಕೊರಿ, ಅಥವಾ ನಿಮ್ಮ ಬಗ್ಗೆ ಹೋಗಿ ಯಾರಿಗೋ ಹೇಳಾರಂತ ತಿಳ್ಕೊರಿ. ಈಗೇನು ಮಾಡೋರು ಹೇಳಿ. ಈಗ ನಾನು ಅದೇನು, ನನ್ನ 1,500 ಮಂದಿ ಮುಂದೆ ನನ್ನ ಅಸಹ್ಯ ಆಗೈತಿ, ನಂದು ಅಪಮಾನ ಆಗೈತಿ ಹೇಳ್ರಿ. ಮತ್ತು ನಾನು ಅಲ್ಲಿ ಹೋಗಬೇಕ್ರಿ. ಆಪ್ಷನ್ ಸುಸೈಡ್ ಮಾಡ್ಕೋಬೋದು. ನಾನು 1,500 ಮಂದಿ ಮುಂದೆ ನಂದು ಅಸಹ್ಯ ಆಗೈತೆ, ಸುಸೈಡ್ ಮಾಡ್ಕೋಬೋದು. 2ನೇದು ಹಾಸಿಗೆ ಕ್ವಾಟ ರೂಮ ತೀತ್ರಿ. 3ನೇದು ಮನೆ ಒಳಗನ ಇರೋದು, ಎಲ್ಲೂ ಹೊರಗೆ ಹೋಗಂಗಿಲ್ಲ. ಎಷ್ಟೋ ಜನ ಅದಾರ ಈಗ ನಮ್ಮಂತ ಏಜ್ ಅದಾರ, ಮನ್ಯಾಗ ಕುಂಡ್ರದ್ರಿ ಅವ್ರ, ಹೊರಗೆ ಅಡ್ಡಾಡಂಗಿಲ್ಲ, ಫೇಸ ಮಾಡಂಗಿಲ್ರಿ ಅವ್ರ, ಬೇಕಾಗೇ ಇಲ್ರಿ ಅವ್ರಿಗೆ, ಅವಶ್ಯಕತೆನೇ ಇಲ್ಲ. ನಮ್ಮ ಅಪ್ಪನೂ ಹೂ ನಮ್ಮ ಅವನು ಹೂ ಅಲ್ಲೇ ಇದ್ಬಿಡ್ತಾರೆ ಅವರು. ತೀತ್ರಿ. ಇದು 3ನೇದು. 4ನೇದು ಕಣ್ಣ ಇಟ್ಟು ಮಾತಾಡ್ಬೋದ್ರಿ. ಅವ್ರಿಗೆ ಗೊತ್ತೈತಿ ಅವ್ರು ಯಾಕೆ ನಿಮ್ಗೆ ಲಕ್ಷ ಕೊಟ್ಟು ಕೇಳ್ರಿ. ಇದು ಅವ್ರಿಗೆ ಅಸಹ್ಯ ಆಗೈತಿ. ಆ್ಯಕ್ಚುಲಿ ಅಸಹ್ಯ ಅಂದ್ರೆ ಏನ್ರಿ, ಅವ್ರಿಗೆ ಗೊತ್ತೈತಿ ನೀವೇನು ತಪ್ಪು ಮಾಡಿರತ್ತೆ. ಈಗ ಹೇಳ್ರಿ ಹೆಂಗೆ ಫೇಸ್ ಮಾಡೋರು. ಅರ್ಥ ಆಗ್ತೈತೋ ಇಲ್ಲ ನಾನು ಏನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಹೇಳ್ತೇನೆ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. 1,500 ಮಂದಿ ಹೋಗ ಇವ್ರು ಅಕ್ಕೋರು ಅದಾರು. ನಾನು ಆ ಬೆಳ್ಳಿದ ಬೋಗದ ತಟ್ಟೆನ ತುಡುಗು ಮಾಡ್ಕೊಂಡು ಹೋಗೇನಿ ಈ ಸೆಂಟ್ರದಿಂದ. ಈಗ ನೀವೆಲ್ಲ 1,500 ಮಂದಿಗೆ ಗೊತ್ತಾಗ್ಬಿಟ್ಟೈತಿ ನಾ ತುಡುಗು ಮಾಡೀನಿ. ಅರ್ಥ ಆಗ್ತೈತಿ ಇಲ್ಲೋ ನಾ ಏನು ಹೇಳತ್ತೀನಿ, ಈ ಸೆಂಟ್ರದ ಬೋಗದ ಬೆಳ್ಳಿ ಈ ಸೆಂಟ್ರದ ಲಕ್ಷ ಕೊಟ್ಟು ಈ ಸೆಂಟ್ರದ ಬೋಗದ ತಟ್ಟೆ ನಾ ತುಡುಗು ಮಾಡ್ಕೊಂಡು ಹೊಂಟೇನಿ. ಈಗ ನಾ ಏನು ಮಾಡ್ಬೇಕು ಹೇಳ್ರಿ. ಹೋಗೇನೀಗ ತೊಗೊಂಡು ಹೋಗ್ಬಿಟ್ಟೇನ್ರಿ ನಾನು. ಈಗ ಅದು ನಿಮ್ಗೆಲ್ಲ ಗೊತ್ತಾಗೈತಿ, ನಾನು ತುಡುಗು ಮಾಡೇನಂತ ಹೇಳಿ. ಇವತ್ತಿನ ಮುರಳಿ ಬಾಬಾ ಅಂದ್ರೆ ತುಡುಗರು ಇದಾರ ಅಂತ ಹೇಳಿದ್ರೆ ನಾ ತುಡುಗು ಮಾಡ್ಕೊಂಡು ಹೋಗ್ಯಾರ, ನಾ ತುಡುಗು ಮಾಡೇನಿ. ಈಗ ಹೆಂಗೆ ಮಾಡೋರು ಹೇಳ್ರಿ. ಈಗ ನಾರೇ ಬಾಬಾರ ಮನೆಗೆ ಬರ್ಬೇಕ್ರಿ ಅನ್ಸಾತೈತಿ. ಆಪ್ಷನ್ ಏನು ಹೇಳ್ತೈತಿ, ಓಂ ಶಾಂತಿ ಬಿಟ್ಬಿಡೋಣ. ಆಪ್ಷನ್ 2 ಏನು ಹೇಳ್ತೈತಿ, ಮನೆಯಾಗ ಕೂತು ಬಿಡತ್ತೆ. ಆಪ್ಷನ್ 3 ಏನು ಹೇಳ್ತೈತಿ, ಅಳ್ಕೋತ ಕೂತು ಹೇಳ್ತೈತಿ. 4ನೇ ಆಪ್ಷನ್ ಏನು ಹೇಳ್ತೈತಿ, ನಾ ಕ್ಲಾಸಿಗೆ ಹೋಗತ್ತೀನಿ, ಎಲ್ಲರನ್ನೂ ಫೇಸ್ ಮಾಡತ್ತೀನಿ, ಕಣ್ಣಿಟ್ಟು ನೋಡತ್ತೀನಿ. ಕರೆ ಜೀವನದ ಪರ್ಯಂತ ಇನ್ನೊಂದು ಸಲ ಒಂದು ಹೂ ಸಹಿತ ಗಾರ್ಡನ್ ಹೂ ಸಹಿತ ಮುಟ್ಟಂಗಿಲ್ಲ, ಒಣಗಿದ ಹೂನು ತೊಗೊಂಗಿಲ್ಲ. ಹೆಂಗೆ ರೀ ಇದು ಯಾವ ಆಪ್ಷನ್ ಚೂಸ್ ಮಾಡೋರು, ಯಾವ ಚೂಸ್ ಮಾಡೋರು? 4ನೇದ್ರಿ ಕರೆ ಇದನ್ನು ಚೂಸ್ ಮಾಡೋಕೆ ಭಾಳ ಗಟ್ಸ್ಬೇಕ್ರಿ, ಭಾಳ ಗಟ್ಸ್ಬೇಕು. ಭಾಳ ಅಂದ್ರೆ ಭಾಳ ಬರ್ಬೇಕ್ರಿ. ಯಾಕಂದ್ರೆ ಇದು ಬರಬೇಕಾದ್ರೆ ಇವು 3 ಫೇಸ್ ಮಾಡ್ಬೇಕ್ರಿ. ಯಾಕಂದ್ರೆ ಇಲ್ಲಿ ಬಂದ ಕೂಡಲೇ ಆಕಿ ಬಂದ್ಲನ ಆಕಿನ ಹೊರಗೆ ಕಳಿಸ್ಬಿಡ, ಅಣ್ಣವ್ರು ಇರ್ತಾರೆ. ಆಕಿ ಬಂದ್ಲನ ದೂರ ಸರಿಸ್ಬಿಡ, ಆಕಿನ ಏನೂ ಮುಟ್ಟ ಕೊಡ್ಬೇಡ, ಆಕಿನ ಹಿಂದಿಂದ ಹೋಗಿ ಅನ್ನೋರು ಇರ್ತಾರೆ.
ಭಾಳ ಬರ್ತಾವ್ರಿ. ಅದಕ್ಕೆ ಏನು ಹೇಳತ್ತೀನಿ, ಈ 4ನೇ ಆಪ್ಷನ್ ಚೂಸ್ ಮಾಡ್ಬೇಕಾದ್ರೆ ಅಕ್ಕೋರು ಏನು ಹೇಳಿದ್ರು ಆಗೇಲೆ, ಒಂದು ಸಲ ಕಪ್ಪು ಚುಕ್ಕಿ ಬಿತ್ತಂದ್ರೆ, ಬಿಳಿ ಸಾರಿ ಮ್ಯಾಗ ಒಂಚೂರು ಕಪ್ಪು ಚುಕ್ಕಿ ಬಿತ್ತಂದ್ರೆ ನಿಮ್ಮನ್ನ ಎಲ್ಲರೂ ಹಂಗೆ ನೋಡೋರು. ವೆರಿ ಗುಡ್. ಮತ್ತು ಏನ್ರಿ ಇವತ್ತು ನಾಳೆ ಸಣ್ಣ ಸ್ಪೂನ್ ಹೋತಂದ್ರು ನಾನ ತುಡುಗು ಮಳೆ. ಅದಕ್ಕೆ ಹೇಳತ್ತೀನಿ ರೀ, ನಾ ಭಾಳ ಗಟ್ಸ್ಬೇಕ್ರಿ. ಯಾಕೆ ಈಗಿನ ಟೀನೇಜರ್ ಸುಸೈಡ್ ಮಾಡ್ಕೋಬೇಕು, ಏನೂ ಮಾಡಬಾರ್ದು, ಯಾವುದಕ್ಕೂ ಏನೂ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಒಂದು ಅಪಮಾನ ಸಹಿಸ್ಕೋದು ಗೊತ್ತಿಲ್ಲ, ಅಪಮಾನ ಆಗಿರೋದನ್ನು ಫೇಸ್ ಹೆಂಗೆ ಮಾಡ್ಬೇಕು ಅನ್ನೋದು ತಾಕತ್ತಿಲ್ಲ. ಅದಕ್ಕೆ ನೋಡ್ರಿ ಆಧ್ಯಾತ್ಮಿಕ ಎಷ್ಟು ಅವಶ್ಯಕತೆ ಐತಿ. ಅದಕ್ಕೆ ಅಕ್ಕೋರು ನಾ ಏನು ಹೇಳತ್ತೀನಿ, ಇದು ಗಿಲ್ಟ್ ಏನೈತಲ್ರಿ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಹೊರಗೆ ಬರೋದಟ್ಟು ಈಸಿಲ್ಲ. ಅದಕ್ಕೆ ಅವ್ರ ಅಕ್ಕೋರು ಭಾಳ ಚಂದ ಹೇಳಿದ್ರು. ನನಗೆ ಅವಾಗ ಭಾಳ ರಿಯಲೈಸ್ ಆಯಿತು, ತಪ್ಪು ಮನುಷ್ಯನಿಂದ ಆಕೈತೇನೆ, ಸತ್ಯ ಹೆಣದಿಂದ ಆಕೈತೆ. ಕರೆಕ್ಟ್. 2ನೇದು ಸ್ವೀಕಾರ ಮಾಡ್ಬೇಕು. ಅಂತ ನಾ ತುಡುಗು ಮಾಡಿ, ನಾ ತುಡುಗು ಹಿಂಗೂ ಇರ್ತಾರ ಒಬ್ರವ್ರು, ತುಡುಗು ಮಾಡಿ ನಾ ತುಡುಗು ಮಾಡಿ ಅಂತ ತಿಳ್ಕೊಂಡು ಬಾಗಿಲು ಕೊಟ್ಟಿರೋದು, ನಾ ತುಡುಗು ಮಾಡಿಲ್ಲ ಅಂತ ಅಷ್ಟು ದೀಪ ಚರ್ಮ ಅಂತ ಅವ್ರತ್ತು ಬಿಟ್ರಿ. ಇನ್ನು 3ನೇದಲ್ಲಿ ಭಾಳ ಸಾಫ್ಟ್ ಇರ್ತಾರಲ್ಲ, ಯಾಕೆ ಮಾಡ್ನಿ, ನಾ ಹೆಂಗೆ ಮಾಡ್ನಿ, ನನ್ನ ಹೆಂಗಿದ್ದ ಯಾಕಾತು, ನಾ ಹಿಂಗೆ ಮಾಡಬಾರ್ದೈತೆ, ಬುದ್ಧಿರೇ ನಂದು ಎಲ್ಲಿ ಹೋಗಿತ್ತು ಆ ಟೈಮ್ನಾಗ, ಹಿಂಗ್ಯಾಕೆ ಮಾಡಿದ್ದೀನಿ ನಾನು, ಸಂಸ್ಕಾರ ಆಗ್ಬಿಡುತ್ತೆ. ಮತ್ತು ಪದೇ 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 ಹೊಳ ಮುಳ ತಿರುಗ್ತಿರ್ತಾವೆ, ಹೊರಗೆ ಕಿತ್ಕೊಂಡು ಬರೋದು ಅಸಾಧ್ಯ. ತಿರುಗ್ತಿರ್ತಾವೆ, ಮತ್ತು ಶರೀರನಾಗೂ ಅದ ಹೋಗ್ತಿರ್ತೈತೆ ರೀ, ಸಂಸ್ಕಾರವೂ ಅದಕ್ಕೆ ಇರ್ತೈತಿ. ವಾತಾವರಣ ಒಮ್ಮೆ ನೀವು ಹೊರಗೆ ಬರ್ಬೇಕಂದ್ರೆ ಆ ವಾತಾವರಣ ಎಂಟ್ರಿ ಆದ್ರೆ ತಿಕ್ಕೋರು ವಿಚಾರ ಮತ್ತು ಈಗ ಚಲೋ ಇನ್ನು ಮತ್ತು ಶುರು ಆದಲ್ಲ. ಯಾಕಂದ್ರೆ ರೂಮ್ನಾಗ ಹಬಿಷೆ ಇಟ್ಬಿಟ್ಟಿರ್ರಿ. ಅದಕ್ಕೆ ಹಾಕೋರ ಇದು ಭಾಳ ಚಂದಂಗೆ ಸೇರ್ತು. ನೀವು ಟ್ರೈ ಮಾಡಿ ನೋಡ್ರಿ. ಅದು ನಾ ಅಲ್ಲ, ನಾನು ಹಳೆಯ ಸಂಸ್ಕಾರದಿಂದ ಆಗೈತಿ. ನಾ ಆತ್ಮ ಅಂತೂ ಸತ್ಯವಾದ ಪವಿತ್ರ ಶುದ್ಧ ಆತ್ಮ ಅದೀನಿ. ಈಗಿನ ಸಂಸ್ಕಾರದಿಂದ ನಾನು ವಶ ಆಗಿ ನಾ ಹಿಂಗೆ ಮಾಡೇನಿ. ಆದ್ರೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಇನ್ನೊಂದು ಸಲ ನಾ ಹೂವು ಸಹಿತ ಎಳೆ ಸಹಿತ ಏನ್ರಿ ಮುಟ್ಟಬಾರ್ದು. ಈ ಪ್ರತಿಜ್ಞೆ ಹಾಕ್ಕೊಂಡ್ರೆ ನೀವು ಹೊರಗೆ ಬರ್ತೀರಿ. ಚಾಹೆ ದುನಿಯಾ ಕುಚ್ ಭಿ ದೇಕೆ ಕುಚ್ ಭಿ ಸೋಚೆ ಆಪ್ಕೆ ಕರೆ ಇತ್ರೋ ನೀವು ಫರ್ಮ್ ಇದೆ. ಒಂದು ಸಲ ಬೆಳ್ಳಿ ಸಾಮಾನು ತೊಗೊಂಡು ಹೋಗೇನಿ, ಇನ್ನೊಂದು ಸಲ ನಾ ಏನೂ ಮುಟ್ಟಬಾರ್ದು. ಇದು ಪ್ರತಿಜ್ಞೆ ಆತಂದ್ರೆ ತಿಳ್ಕೊರಿ. ಯಾಕಂದ್ರೆ ನಮಗೆ ಯಾಕೆ ಮಾತು ಹೇಳತ್ತೇನೆಂದ್ರೆ, ಈಗ ಒಬ್ಬರೊಬ್ಬರು ಏನಂತಿರ್ತಾರೆ ಅಂದ್ರೆ, ಹಳಾಳಿ ಆಗಬೇಕಲ್ರಿ ಅಕ್ಕೋರ, ಹಳಾಳಿ ಆಗಿರೋ ಅಕ್ಕೋರ ಅವ್ರ ಶಿವಾನಿ ದೀದಿ ಎಷ್ಟು ಚಂದ ಹೇಳಿದ್ರು ಅಂದ್ರೆ ರೀ, ಹಳಾಳಿ ಆಗೈತೆ ನಿಮಗೆ. ಯಾವುದೋ ವ್ಯಕ್ತಿನ ಇನ್ನೊಂದು ಸಲ ನಾ ತುಡುಗು ಮಾಡಬಾರ್ದು, ಇನ್ನೊಂದು ಸಲ ತಪ್ಪವನ್ನು ನಾ ಮಾಡಬಾರ್ದಂದ್ರೆ ಆತ್ಮಕ್ಕೆ ಏನು ಬೇಕ್ರಿ? ತಪ್ಪು ಮಾಡಬಾರ್ದಂದ್ರೆ ಏನು ಬೇಕಾಕೈತೆ ಹೇಳ್ರಿ? ಶಕ್ತಿ ಬೇಕಾಕೈತ್ರಿ. ಯಾವುದೋ ಒಂದು ಚಲೋ ಕೆಲಸಕ್ಕೆ ಏನು ಬೇಕ್ರಿ? ಶಕ್ತಿ ಬೇಕ್ರಿ. ಈಗ ನಾ ಹೊಳಾಳಿ ಮಾಡ್ಕೋದ್ರೆ ನಾ ಶಕ್ತಿ ಏನಾಗತ್ತೈತ್ರಿ? ಪೂರ ಲೋ ಆಗತ್ತೈತೆ. ಮತ್ತು ಲೋ ಆಗಿರೋಂಥ ವ್ಯಕ್ತಿ ಚಲೋ ಕರ್ಮ ಹೆಂಗೆ ಮಾಡಕ್ಕೆ ಹೋಗ್ತಾನ್ರಿ? ಅದಕ್ಕೆ ಅವ್ರು ಭಾಳ ಚಂದ ಹೇಳ್ತಾರೆ, ಹಳಾಳಿ ಮಾಡ್ಕೋಬೇಡಿ, ಫುಲ್ ಸ್ಟಾಪ್, ಹೋಯ್ತು, ನನ್ನಿಂದ ತಪ್ಪಾಯಿತು. ಹಂಗೆ ಅವರಿಂದ ಮತ್ತು ಇನ್ನೊಂದು ರೀ, ಫಸ್ಟ್ ಅವ್ರು ಭಾಳ ಚಂದ ಹೇಳ್ತಾರೆ, ನಿಮ್ಮನ್ನು ನೀವು ಕ್ಷಮಾ ಮಾಡಕ್ಕೆ ಕಲೀರಿ ಫಸ್ಟ್. ಅದರಿಂದ ಹೊರಗೆ ಬರ್ರಿ. ನಿನ್ನಿಂದ ತಪ್ಪಾಗೈತಿ, ದೇಹಾಭಿಮಾನ ವಶ ಆದಿ, ಯಾವುದೋ ವಿಕಾರಕ ವಶ ಆದಿ, ಆ ತಪ್ಪು ಕೆಲಸ ಮಾಡಿ, ನೀನ ಬೇರೆ, ಈ ಕರ್ಮನ ಬೇರೆ ಮತ್ತು ನೀನ ಬೇರೆ ಅದಿ, ಸಪ್ರೇಟ್. ಕರೆ ಇನ್ನೊಂದು ಸಲ ನಾ ಆ ಕರ್ಮ ಮಾಡಂಗಿಲ್ಲ. ಫುಲ್ 100-200% ಅಟೆನ್ಷನ್ ಇದ್ರ ಮ್ಯಾಗ ಇಟ್ಕೊಂಡು ವಿಲ್ ಪವರ್ ಮಾಡಿ ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್. ಯಾಕೆ ಆಗಿರೋ ಘಾತ ನನ್ನ 1,500 ಮಂದಿ ಮುಂದೆ ಬೆಳ್ಳಿ ನಾ ತೊಗೊಂಡೇನಂತ ಅಸಹ್ಯ, ನಾನು ರೋಡ್ನ್ಯಾಗ ಬಂದರು ನನ್ನ ನಡಿ ಪರ್ಸ್ ತೆಗೆದು ಹಿಡ್ಕೋದು ಎಲ್ಲ ಮಾಡಾಕತ್ರಿ ಅಂದ್ರೆ ಆ ಅಸಹ್ಯ, ಅದರಿಂದ ಹೊರಗೆ ಬರ್ಬೇಕಂದ್ರೆ ಒಂದೇ ಕಾರಣ ರೀ, ಈ ಒಳಗಿರುವಂಥ ಹೃದಯವನ್ನು ಹೀಲ್ ಮಾಡ್ಕೋಬೇಕಂದ್ರೆ ಶಿವ ಬಾಬಾ ಬೇಕ್ರಿ. ಎಲ್ಲಿವರೆಗೂ ಶಿವ ಬಾಬನ ಜೊತೆ ಯೋಗ ಜೋಡಿಸ್ಕೊಂಡು ನನ್ನನ್ನು ಆ ನೋದಿಂದ ಹೊರಗೆ ಬರಲಿಲ್ಲ. ಎಷ್ಟೋ ಜನ ಅದಾರಕ್ಕೋರ ಅಪಮಾನ ಆಗಿದ್ದು ಸುಸೈಡ್ ಮಾಡ್ಕೊಂಡು ದೊಡ್ಡವ್ರು ಸಹಿತ ಅದಾರ್ರಿ. ಆ ನೋದಿಂದ ಹೊರಬೇಕಾದ್ರೆ ಬಾಬಾ ರೀ. ಯಾಕಂದ್ರೆ ಬಾಬಾನ ಪ್ರೀತಿನ ನಮ್ಗೆ ಆಗಿರೋ ನೋವನ್ನು ಏನು ಮಾಡಿಸ್ತಾನ್ರಿ? ಏನ್ರಿ ಕರಗಿಸ್ತಾನ್ರಿ. ಅದಕ್ಕೆ ಒಂದು ಭಾಳ ಚಂದ ಎಕ್ಸಾಂಪಲ್ ಐತ್ರಿ. ಒಬ್ಬ ವ್ಯಕ್ತಿ ಇರ್ತಾನ್ರಿ, ಅವ್ರ ಅಪ್ಪ ಮಗ ಕೇಳ್ತಿರ್ತಾನೆ, 8 × 9 8 ಅಂತ ಕೇಳ್ತಿರ್ತಾನೆ ರೀ.
ಅವ 102 ಅಂತ ಹೇಳ್ತಾನೆ. ಅಲ್ಲಿ ಬಾಜು ಕೂತದ ಒಂದು ಚಾಕ್ಲೇಟ್ ಇರ್ತೈತೆ ರೀ, ಚಾಕ್ಲೇಟ್ ಕೊಡ್ತಾನೆ ರೀ. ಅವಾಗ ಅವ್ರು ಬಾಜು ಕೂತಾರ ಅಂಕಲ್, ಏನು ರೀ 8ರಿಂದ 9 8 ರೀ, 8 ಇಂಟು 9 ಎಷ್ಟು ರೀ? 72 ರೀ. ಮತ್ತು 102 ಹೆಂಗಂತ ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ಹೋದ ಸಲ ಅವ್ನು 102 ಹೇಳಿದ್ದ, 132 ಹೇಳಿದ, ಇವತ್ತು ಅದಕ್ಕಿಂತ ತಳಗಡೆ ಬಂದದ. ಹಂಗೆ ಅಕ್ಕೋರ ಲಕ್ಷ ಕೊಟ್ಟು ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ನಮ್ಮಲ್ಲಿ ಎಲ್ಲರೂ ತಗೋ ಬಾಬಾ ಇವತ್ತು ಏನು ಹೇಳಿದ, ಸಿಟ್ಟೈತೆ ಒಬ್ರೊಬ್ರಿಗೆ, ಅದೈತೆ ಒಬ್ರೆ. ಏನು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿರಿ, ಯಾರನ್ನೂ ಅಪ್ರಿಷಿಯೇಟ್ ಮಾಡಿ. ನಿಮ್ಮನ್ನೇ ಇವತ್ತು ಇಟ್ಟು ಮಾಡಿದ್ನೆಲ್ಲ ಸಿಟ್ಟು. ಮೊದಲು ಭಾಳ ತಲೆ ಕೆಡ್ಸ್ಕೊತಿದ್ದೆ, ಇಟ್ಟು ಶಬಾಷ್, ನಾಳೆ ಇಟ್ಟು ನಲ್ಸೋದು ಚಾಕ್ಲೇಟ್ ಕೊಟ್ಟವ ಅಂದ್ರೆ ಇದ್ರಲ್ಲಿ ಏನಾಕೈತ್ರಿ, ಒಮ್ಮೆ ನಾವು ಹಂಗೆ ಹೋಗ್ಬೇಕಂದ್ರೆ ಹಳಾಳಿ ಮಾಡ್ಕೊಳ್ಕೋತೀವಿ. ಮತ್ತು ಇವತ್ತು ಸಿಟ್ಟು ಮಾಡ್ನೇ ನೋಡು, ಏನು ಗೊತ್ತೈತೆ ಬಿಡು, ನಾ ಏನು ರಾಕ್ಷಸಿದ್ನೇ ಯಾಂಬಲ್ಲಿ ಎಲ್ಲಿ ಕರ್ಕೊಂಬಂದ ನೋಡಿ ನಾನು. ಹಿಂಗೆ ಹೊಳ್ಳ ನಿಮಗೆ ನೀವು ಬೈಕೊಂಡ್ರೆ ಅಂದ್ರೆ ನೀವು ಕಿತ್ಕೊಂಡು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿ ಶಬಾಷ್, ನೀನು ಹಂಗೆ ಮಾಡಿದ್ದಿ, ಇವತ್ತು ಹಿಂಗಾರ ಮಾಡಿದ್ದಿಲ್ಲ, ನಾ ಇದಕ್ಕಿಂತ ಹಂಗೆ ಮಾಡು. ಅರ್ಥ ಆಯ್ತು? ಮತ್ತು ಯಾರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ, ಇದನ್ನು ನೆನಪಿಟ್ಕೊಂಡ್ಬಿಡ್ರಿ. ಯಾರನ್ನ ಅಪ್ರಿಷಿಯೇಟ್ ಮಾಡ್ಬೇಕ್ರಿ? ನೀವು ಮಾಡ್ಕೊ. ಶಬಾಷ್, ನೀನು ಇನ್ನೊಂದಿಟ್ಟು ಸಿಟ್ಟು ಬಿಟ್ಟು ನೋಡು, ಶಬಾಷ್, ತಲೆ ಕೆಡ್ಸ್ಕೊತಿದ್ದಿ ಭಾಳ, ಬಿಟ್ಟು ನೋಡಿ ಇವತ್ತು, ಶಬಾಷ್, ಅವ್ರಿಗೆ ಹೋಗಿ ಅಂತಿದ್ದಿ ನೋಡಿ, ಬಿಟ್ಟು ನೋಡಿ, ಶಬಾಷ್. ಹಂಗೆ ಇವತ್ತು ಒಳಗೆ ಇಟ್ಕೊ, ಒಳಗೆ ಇಟ್ಕೊಂಡು ಮತ್ತು ಆಮೇಲೆ ಒಂದು ದಿವಸ ಮತ್ತು ಬ್ಲಾಸ್ಟ್ ಆಗತ್ತೆ. ಹಂಗೆ ಮಾಡಬೇಡ್ರಿ ಮತ್ತು ಕುಲ್ಲ ಚೇಂಜ್. ಶಬಾಷ್ ಏನ್ರಿ, ಶಬಾಷ್, ಚೇಂಜ್ ಮಾಡ್ಕೊಂಡು ನೋಡಿ. ನಿನಗೆ ನೀನು ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಒಬ್ಬವ. ಮತ್ತು ಇನ್ನೊಂದು ಮಾತು ರೀ, ಅಕ್ಕೋರು ಏನು ಹೇಳ್ತಾರಂದ್ರೆ, ಹೊರಗೆ ಬರಬೇಕಂದ್ರೆ ವರ್ತಮಾನದಲ್ಲಿರಿ ಅಂತಾರೆ. ಆಗಿತ್ತಲ್ಲ, ಆಗಿ ಹೋಗೈತೆ, ಅವ್ರು ಹಂಗೆ ಮಾಡ್ಯಾರಲ್ಲ, ನೀವು ಹಂಗೆ ಮಾಡಿರಲ್ಲ ಅವತ್ತು ಆತ. ಈಗ ಯಾವ ಸಮಯ ನಡೆದೈತಿ? ನನಗೆ ಒಬ್ಬರು ವ್ಯಕ್ತಿ ಕಾಲ್ ಮಾಡಿದ್ರಿ, ನಾ ಅವ್ರ ಹೆಸರು ಹೇಳಂಗಿಲ್ಲ, ಕೇಳ್ರಿ, ಭಾಳ ಚಂದ ಐತಿ. ಅವ್ರು ನಾನು ಕಾಲ್ ಮಾಡಿ ಏನು ಹೇಳಿದ್ರು ಗೊತ್ತೇನ್ರಿ, ನಾ ಸಾರಿ, ನಿಮ್ಮ ಜೊತೆ ನಾ ತಪ್ಪು ಮಾಡೀನಿ ಅಂತ ಹೇಳಿ. ನಾನು ಸಾರಿ ಅಂದಿರಿ ಅವರಿಗೆ, ನಾನು ನಿಮಗೆ ಗೌರವ ಕೊಡಲಿಲ್ಲ, ನಾನು ನಿಮಗೆ ಸಾರಿ ಅಂತ ಅಂತೀರಿ. ಅವ್ರ ಮುಂದಿನ ಲೈನ್ ಏನು ಹೇಳಿದ್ರು ಗೊತ್ತೇನ್ರಿ, ನಂದೆಲ್ಲ ಚಲೋ ಐತಿ, ನಿಂದು ಎಲ್ಲ ಚಲೋ, ನಂದು ನಿನಗಿಂತ ಚಲೋ ಐತಿ, ನೀನು ನನಗೆ ಏನರ ಬೈದ್ರು ನನಗೆ ಫರ್ಕ್ ಬೀಳಂಗಿಲ್ಲ ಅಂದ್ರಿ ಅವ್ರು. ನಂಗೆ ಆ ಮಾತು ಈಗ ತಿಳಿಯತೈತಿ. ಏನಂದ್ರೆ ಹೇಳ್ತೈತೆ ಕೇಳ್ರಿ. ಆ್ಯಕ್ಚುಲಿ ತಪ್ಪ ಅವ್ರು ಮಾಡ್ಯಾರ್ರಿ, ಲಕ್ಷ ಕೊಟ್ಟು ಕೇಳ್ರಿ. ತಪ್ಪ ಅವ್ರು ಮಾಡ್ಯಾರ, ನಾ ಬರೆಯೋರ್ಗೆ ಏನು ಮಾಡೇ, ಇಗ್ನೋರ್ ಮಾಡೇನಿ. ಇಗ್ನೋರ್ ಮಾಡಿದಕ್ಕೆ ಅವ್ರು ಏನಂದ್ರೆ ಅವ್ರು ನನ್ನ ಜೊತೆ ತಪ್ಪು ಮಾಡಿದ್ರು. ಅದಕ್ಕೆ ಅವ್ರು ಫೋನ್ ಹಚ್ಚಿದಾಗ ಕೇಳಿದಾಗ ಫಸ್ಟಿಗೆ ನಾನು ಸಾರಿ ಕೇಳಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರೆ ನಾನು ತಪ್ಪು ಮಾಡೀವಿ, ನಿಮಗೆ ಕ್ಷಮೆ ಮಾಡಿರಿ. ಮುಂದಿನ ಲೈನ್ ಏನು ಹೇಳಿದ್ರೆ, ನನಗೇನು ಫರ್ಕ್ ಬೀಳಾಗಿಲ್ಲ. ಅರ್ಥ ಆತ ಏನು ತಿಳ್ಕೊಳ್ರೆ, ಅವ್ರು ಏನು ತಪ್ಪು ಮಾಡ್ಯಾರಲ್ಲ, ಅದು ದೊಡ್ಡ ತಪ್ಪು ಮಾಡ್ಯಾರ ಅವ್ರು ಆ್ಯಕ್ಚುಲಿ. ಆದರೆ ಮುಂದಿದ್ದು ಏನು ಪರಿಣಾಮ ಬರೋದೈತಲ್ಲ, ಅವ್ರು ಮುಂದಿದ್ದು ಹೇಳ್ಕೊಂಡ್ರು ಅಂದ್ರೆ ಆ ಟೈಮ್ನಾಗ ನೀವು ನನಗೆ ಶಾಪಾರೆ ಹಾಕ್ರಿ, ನೀ ಹಂಗೆ ಮಾಡಿ ಕೇಳ್ರಿಲ್ಲ. ಮುಂದಿನ ಲೈನ್ ಹೇಳ್ತೇನೆ, ನೀನು ನನಗೆ ಹಂಗೆ ಮಾಡಿ, ನೀವು ನನಗೆ ಹಿಂಗೆ ಮಾಡಿರಿ, ನಾ ನಿಮ್ಗೆ ಹಂಗೆ ತಿಳ್ಕೊಂಡಿರಲಿಲ್ಲ, ಹಿಂಗೆಲ್ಲ ಅವ್ರ ಬಗ್ಗೆ ಈಗ ನನಗೆ ನೋವು ಆಗೈತೆ ಅಂದ್ರೆ ನಾ ಅವ್ರ ಬಗ್ಗೆ ಥಿಂಕ್ ಮಾಡೋಕ್ಕೆಲ್ರಿ. ಅರ್ಥ ಆಗ್ತೈತಿಲ್ಲ, ನಾ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆಲ್ಲ. ನಿಮಗೆ ನನಗೇನು ಫರ್ಕ್ ಬೀಳಂಗಿಲ್ಲ ಅಂತ ಅಕ್ಕೋರು, ಫರ್ಕ್ ಬೀಳಂಗಿಲ್ಲ ಅದ್ರ ಕರೆನ ಅವ್ರಿಗೇನು ಫರ್ಕ್ ಬೀಳಿಲ್ಲ. ನಾವೇನು ತಿಕ್ಕೋತೇವೆ ಗೊತ್ತಾರ, ನನಗೆ ಮಾಡ್ಯಾರಂದ್ರೆ ಆಗಬೇಕು. ನೀವು ಅಂತಿರ್ತೀರಿ ಇಲ್ಲಿ ಕುತ್ಕೊಂಡು, ಆಗಬೇಕು, ಅವ್ರಿಗೂ ಗೊತ್ತಾಗಲೇ ದೇವ್ರ ಅವ್ರಿಗೆ ಹೆಂಗೆ ಚಲೋ ಮಾಡ್ರಿ. ಆಮೇಲೆ ಅವ್ರು ಚಲೋ ಹಾಕೋತ ಹೋಗ್ತದೆ, ನೀವು ಹಳಾಳಿ ಮಾಡ್ಕೋತಕೊಂಡ್ರಿ, ಅವ್ರಿಗೆ ಶಾಪ ಹಾಕೋತಕೊಂಡ್ರಿ, ಅವ್ರಿಗೇನು ಆಗೋದು. ಕರೆ ಅವ್ರಿಗೇನು ಫರ್ಕ್ ಆಗೇ ಇಲ್ಲ. ನಾನು ನಿಮ್ಗೆ ಅದನ್ನು ಹೇಳತ್ತೀನಿ, ಅರ್ಥ ಆಗ್ತೈತಿಲ್ರಿ. ಎಲ್ಲರಿಂದನೂ ತಪ್ಪಾಗೋದು ಸಹಜ. ಜೀವನ ಅಂದ್ರೆ ಏನ್ರಿ, ಖುದ್ ಕೋ ಕ್ಷಮಾ ಕರೋ, ದೂಸರೋ ಕೋ ಕ್ಷಮಾ ಕರೋ, ಅವ್ರು ಆಗೇ ಬಿಡೋ, ಫುಲ್ ಸ್ಟಾಪ್. ಇದು ನಂಗೆ ತಿಳಿಯಕ್ಕೆ 4 ವರ್ಷ ಹಿಡ್ದೈತ್ರಿ. ನಮಗೆ ಭಾಳ ತಿಳಿದವ್ರ ವಯಸ್ಸಾಗೆ ಒಂದ್ಬೇಡ್ರಿ ನೀವು, ಅಡ್ಡಾಗ ಹೋಗ್ಬೇಡ್ರಿ. ಕರೆ ನನಗೆ ಸಣ್ಣ ವಯಸ್ಸು. ಹಾಂ, ಈ ನನ್ನ ಇದ್ರೊಳಗೆ ನನಗೆ ಇದನ್ನು ಹೊರಗೆ ಬರಕ್ಕೆ, ಈ ಗಿಲ್ಟದಿಂದ ಹೊರಗೆ ಬರಕ್ಕೆ, ಅವ್ರನ್ನ ಕ್ಷಮಾ ಮಾಡಕ್ಕೆ ನಾನು 4 ಇಯರ್ಸ್ ತೊಗೊಂಡೈತ್ರಿ. ಅದಕ್ಕೆ ಹೇಳತ್ತೇನೆ ರೀ, ನೀವು ಯಾರ ಬಗ್ಗೆನೂ ಬೈಕೊಂಡ್ರು ಭಲೆ ಅವರಿಂದ ತಪ್ಪಾದರೂ ಅವ್ರಿಗೇನು ಫರ್ಕ್ ಬೀಳಂಗಿಲ್ಲ. ಅದಕ್ಕೆ ಬೆಸ್ಟ್ ಏನ್ರಿ, ನಾವೇನು ತಿಳ್ಕೊಂಡು ನನಗೆ ಅವ್ರು ಹಂಗೆ ಮಾಡ್ರ, ನನ್ನ ಪತಿ ನನ್ನ ಕೈ ಎತ್ತಿದ, ಅವ್ನಿಗೇನು ಫರ್ಕ್, ನಂಗೆ ಬಾಳಿಸ್ತಾನೋ ಮತ್ತು ಆಫೀಸ್ಗೆ ಹೋಗತ್ತ, ಅವ್ನಿಗೇನು ಫರ್ಕ್ ಬೀಳಂಗಿಲ್ಲ. ಅರ್ಥ ಆಗ್ತತಿಲ್ಲೋ, ಏನು ಫರ್ಕ್ ಬೀಳಂಗಿಲ್ಲ.
ಮತ್ತು ರಾತ್ರಿ ಬರ್ತಾನೆ ತಂದೇನು ಊಟ ಅಂತ ಕೇಳ್ತಾನ. ಅವ ಏನೇನಪ್ಪ ಅಂದ್ರೆ ನಿನಗೆ ಬಡ ಜೋರು ಹತ್ತೈತಿ ಏನೂ ಕೇಳಂಗಿಲ್ಲ. ಅರ್ಥ ಆಗ್ತೈತೋ ಇಲ್ಲ ರೀ. ಅದಕ್ಕೆ ನಾ ಹೊರಗೆ ಬರ್ಕೋದು ಅದು ಅವ್ರ ಕರ್ಮ ಐತಿ. ಅವ್ರು ತಪ್ಪು ಮಾಡಿದ್ದದು ಅವ್ರ ಕರ್ಮದ ಫಲ ಅವ್ರಿಗೆ ಸಿಗ್ತೈತಿ. ಕರೆ ನಾವೇನು ತಿಳ್ಕೊತಿರ್ತೇವೆ ಗೊತ್ತೇನ, ದೇವ್ರ ಅವ್ರು ಹಂಗೆ ಕಪಾಳ ಬಡ್ದು ಹೋಗ್ಯಾನ, ಒಂದು ಹೋಗ್ಬೇಕು ಆಕ್ಸಿಡೆಂಟ್ ಆದ್ರೂ ಚಲೋ ಇಲ್ರಿ. ಆ ಟೈಮ್ನಾಗ ಮಾತ್ರ ಬರ್ತಾಯಿದ್ರ ಯಾವಾಗ ನೋವಾಗಿರ್ತೈತಲ್ರಿ ಆ ಟೈಮ್ನಾಗ ಮಾತ್ರ ನಮ್ಮಿಂದ ಶಾಪ ಹೋಗೋದಂತೂ ಹೋಗತ್ತಿರ್ತೈತೆ. ಕರೆ ಅವ್ರಿಗೆ ಏನೂ ಫರ್ಕ್ ಹತ್ತಂಗಿಲ್ಲ. ಅದಕ್ಕೆ ಏನು ತಿಳ್ಕೋದು ಗೊತ್ತಾರೆ, ನನಗೆ ಮಾಡ್ಯಾನಂತ ತಿಳ್ಕೋದಕ್ಕಿತ್ತನೋ ಅವ್ರದ್ದು ಕರ್ಮ ಅಂತ ತಿಳ್ಕೊಂಡು ಫುಲ್ ಸ್ಟಾಪ್. ಕರ್ಮದ ಫಲ ಅಂತೂ ಐತೆ ಅವ್ರ ಕರ್ಮ ಏನು ಮಾಡ್ಯಾರ ಈಗ ಸಿಗ್ಲಿರೋದು ಮುಂದೆ ಸಿಗ್ತೈತೆ. ಕರೆ ಇಲ್ಲಾದ್ರೆ ಏನಾಕೈತೆ ಗೊತ್ತಂದ್ರೆ ಅವ್ರು ಆರಾಮಿದ್ದು ಮತ್ತೊಟ್ಟು ಹೊಟ್ಟೆಗೆ ತ್ರಾಸಾಕೈತೆ. ಹೆಂಗೆ ಆರಾಮದ ನೀವು, ನಾನು ಹಿಂಗೆ ಮಾಡಿ ಹೆಂಗೆ ಆರಾಮದ, ಅದು ಮತ್ತೆ ತ್ರಾಸ ಸಿಕ್ಕೈತೆ. ಅದಕ್ಕೆ ರೀ ಬಿಟ್ಟು ಬಿಡೋದ್ರಿ. ಅದಕ್ಕೆ ಅವ್ರು ಭಾಳ ಇಲ್ಲ ಅಳ್ಳಿಲ್ಲ ಅಂದ್ರೆ ಏನು ಅಳ್ತಾರಂತ ಏನು ಗ್ಯಾರಂಟಿ ಅಕ್ಕೋರ? ಹಾಂ ಹಾಂ ಅದು ತಪ್ಪರಿ, ಅಳ್ತಾರಂತ ಏನು ಗ್ಯಾರಂಟಿ? ಹಾಂ ಅದಕ್ಕೆ ಮತ್ತೆ ಅಕ್ಕೂರು ಈಗ ಬರ್ತೈತೆ ಅಂತ ಏನೈತಿ, ಹಿಂದಿನ ಜನ್ಮ ನೀವು ಬಡ್ದಿರ್ಬೋದಲ್ಲ. ಈ ಜನ್ಮಕ್ಕೆ ಮಾತ್ರ ಕಾಣುವಾತು, ಆದರೆ ನಿಮ್ಗೆ ಹೊಟ್ಟೆಗೆ ಕಳ್ಸಾಕತ್ತೈತಿ. ಯಾಕಂದ್ರೆ ಚೋಣ ಆಗತ್ತೈತ್ಲ ಅಂದ್ರೆ ಚೋಳೋಣ ಆಗತ್ತೈತ್ಲ ಅಂತ ಹೇಳಿ. ಹಾಂ ಅದಕ್ಕೆ ಹಾಂ ಬೆಸ್ಟ್ ನೋಡ್ರಿ. ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮಿಂದ ತಪ್ಪಾಗಿತ್ತಂದ್ರೆ ನೀವೇ ಬೇರೆ ಅವರ ಬೇರೆ, ನಿಮ್ಮ ಕರ್ಮ ಬೇರೆ, ನೀವೇ ಬೇರೆ ನಿಮ್ಮ ಕರ್ಮ. ಅವರಿಂದ ತಪ್ಪಾಗ್ತದೆ ಅವ್ರ ಕರ್ಮ ಅವರು ಬೇರೆ. ಅವರು ಮತ್ತೆ ನೋಡ್ರಿ ನನ್ನೋದ್ರು ಇದು ಬೇರೆ ಅವ್ರದ್ದು ಅವ್ರ ಕರ್ಮ. ನೋ ಅವರು ಬೇರೆ, ಆ ಕರ್ಮನೂ ಬೇರೆ. ನಾನು ಶುದ್ಧ, ಅವರು ಶುದ್ಧ ಆತ್ಮ. ಇದು ಭಾಳ ಬರ್ಬೇಕ್ರಿ ಕುರ. ಒಬ್ಬರು ಅಣ್ಣವ್ರು ಇಲ್ಲಿ ಕೇಳ್ರಿ, ಒಬ್ಬ ಏನು ಮಾಡ್ತಿರ್ತಾನೆ ಅಂದ್ರೆ ಹಾದಿಗೆ ಹೋಗ್ತಿರ್ತಾನೆ ರೀ, ಅವ್ನ ಕಡೆ ಏನೂ ಇರೋದಿಲ್ಲ ರೀ. ಆ ಟೈಮ್ನಾಗಿಂದ ಹೊರಗೆ ಹೋಗ್ಬೇಕಾದ್ರೆ ಅವ್ನಿಗೆ ರಾತ್ರಿ ಆಗಿರ್ತೈತೆ ರೀ. ಕಾಲಾಗ ಒಂದು ಚೀಲ ಸಿಗ್ತೈತೆ ರೀ. ಆ ಚೀಲ ಸಿಗ್ತೈತಿ, ಇದೇನು ಸಿಕ್ಕೈತೆ ನನ್ನ ಕಾಲಾಗ ಚೀಲ ಅಂತ ಹಿಡ್ಕೊತಾನೆ ರೀ. ಹಿಡ್ಕೊಂಡು ಏನು ಮಾಡ್ತಾನೆ, ಎತ್ಕೊಂಡು ಹೋಗ್ತಾನೆ ರೀ. ಆಮೇಲೆ ಏನು ಮಾಡ್ತಾನೆ, ಇದೇನು ನನಗೆ ಗೋಣಿ ಚೀಲ ಸಿಕ್ಕೈತೆ ಬರೀ ಕಲ್ಲ ತುಂಬೈತ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಅಂದ್ರೆ, ಏನು ಮಾಡಲಿ ಕಾಯಿನ ಕೂತೇನೆ ಅಂತ ಹೇಳಿ ನೀರಿಂದ ಸಮುದ್ರ ದಂಡಿ ಮ್ಯಾಗ ಕೂತ ಅದು ಕಲ್ಲನ್ನು ತಗೊಂಡಿರ್ತಾನೆ ರೀ. ಆಮೇಲೆ ಮುಂಜಾನೆ ಅದನ್ನು ನೋಡ್ತಾನೋ ಅದು ವಜ್ರ ಇರ್ತೈತೆ ರೀ. ಆಮೇಲೆ ಲಾಸ್ಟಿಗೆ ಒಂದೇ ಉಳಿತೈತೆ, ಅದಕ್ಕೆ ಅಷ್ಟೊತ್ತಿಗೆ ಬೆಳಕಾಗಿಬಿಡ್ತೈತೆ. ಬೆಳಕಿಗೆ ಒಂದು ವಜ್ರ ಕಾಣ್ತೈತೆ ರೀ. ಅದು ಅವ ಹಳಾಳಿ ಮಾಡ್ಕೊ, ಅಯ್ಯೋ ಏನು ಹುಚ್ಚು ಅದೇ ವಜ್ರನ ಚೆಲ್ಲಿದ್ನಲ್ಲ ಅಂತ ಹುಚ್ಚದೆ ಬೈಕೋತ ಕೊಟ್ಟಿರ್ತಾವೆ. ಅಷ್ಟೊತ್ತಿಗೆ ಹಳಾಳಿ ಹತ್ತಿರ್ತೈತೆ ರೀ. ಅಷ್ಟೊತ್ತಿಗೆ ಯಾರು ಬರ್ತಾರೆ ಅಂದ್ರೆ ಒಬ್ಬ ಸ್ವಾಮೀಜಿ ಸನ್ಯಾಸಿ ಬರ್ತಾನೆ. ಏನಾಯ್ತು ಅಂತ, ನಾ ಎಂಥ ಹುಚ್ಚದೆ, ನನಗೆ ಏನೂ ಇರಲಿಲ್ಲ, ದೇವರು ಒಂದು ಚೀಲಾನ ಕೊಟ್ಟಿದ್ದೆ ವಜ್ರದ, ಅದನ್ನು ಏನು ಕಲ್ಲು ಅದಾವ ಅಂತ ಹೇಳಿ ಹಂಗೆ ಒಕ್ಕೋತ ಕೂತ್ನಿ, ಇರೋದು ಒಂದೇ ಉಳೀತು ಅಂತ. ಎಷ್ಟು ಚಂದ ಐತೆ ನೋಡ್ರಿ ಮುಂದಿನ ಕಥೆ ಹಾಕೋರು. ನಿಮ್ಮ ಜೀವನ ಇದು ಕಲ್ತು ಬಿಟ್ರಿ ಎಷ್ಟು ಭಾರಿ ಆಕೈತೆ. ಅವು ಏನು ಹೇಳ್ತಾನಂದ್ರೆ ಸಾಧು ಒಂದ್ರೆ ಉಳ್ದೈತಿಲ್ಲ ಒಂದ್ರೆ ನನಗೆ ಈ ಕತೆ ಭಾಳ ಸೇರೈತ್ರಿ. ನಿಮ್ಗೆ ಎಷ್ಟು ಸೇರೈತೆ ಗೊತ್ತಿಲ್ಲ, ನನಗೆ ಮಾತ್ರ ಸೇರೈತೆ. ಒಂದೇ ಏನು ಹೇಳ್ತಾನೆ, ಒಂದ್ರೆ ಉಳ್ದ ಮಾಡಿಸಂತ ಹೇಳ್ತಾನೆ. ಹಂಗಾರಿ ಅಣ್ಣವ್ರು ಆಗಿದ್ದು ಇವತ್ತಿನ ಮುರಳಿ ಪ್ರಕಾರ ನಾವು ಕಣ್ಣೇರಿಲ್ಲ, ನಾವು ಗೃಹಸ್ಥಿ ಅಲ್ಲ, ನಮಗೆ ವಯಸ್ಸಾಗೈತಿ, ನಾವು ಸಮರ್ಪಣೆ ಇಲ್ಲ, ನಾವು ಮನ್ಯಾಗಿರೋರು, ಇವೆಲ್ಲ ಬಕವಾಸ್. ನಮ್ಮ ಬೆನ್ನು ಐತಿ, ನಮ್ಗೆ ದಿವಸ ಕ್ಲಾಸಿಗೆ ಬರೋಕ್ಕಾಗಂಗಿಲ್ಲ, ಇವೆಲ್ಲ ಹಳಾಳಿ ಬಕವಾಸ್. ಇವು ಹಳಾಳಿ ಬಕವಾಸ್. ಯಾವಾಗ ನೆನಪಿಟ್ರಿ, ಈಗೇನು ಯಾವ ಸಮಯ ನಡೆದೈತಿ ಅದ್ರ ಮೇಲೆ ಫೋಕಸ್. ವಜ್ರ ಮೇಲೆ ಒಂದೇ ಫೋಕಸ್, ಒಂದೇ ಉಳ್ದೈತಿಲ್ಲ ಅಟ್ರ ಮೇಲೆ ಫೋಕಸ್. ಕಿತ್ಕೊಂಡು ಹೊರಗೆ ಬರ್ತೀರಿ. ಹೆಂಗೆ ಮಾಡ್ನಲ್ಲ, ಪೂರ ಎಲ್ಲ ಒಗೆದು ಬಿಟ್ನಲ್ಲ, ಎಲ್ಲ ಸಮುದ್ರನಾಗ ಹೋತ್ಲ, ಏನು ಭಾರಿ ಆಕೈತಿ ಎಲ್ಲ ಸಿಕ್ಕಿದ್ರ ತೀತ್ರಕರ. ಏನು ಲಾಸ್ಟ್ ಕತೆ ಹೇಳಿ ಮುಗಿಸ್ತೇನೆ ರೀ, ಭಾಳ ಇಂಪಾರ್ಟೆಂಟ್ ರೀ. ಒಂದು ಗುಬ್ಬಿ ಇರ್ತೈತೆ ರೀ ಅಣ್ಣಾರ. ಆ ಗುಬ್ಬಿಗೆ ಒಂದು ಚಟ ಏನಂದ್ರೆ, ಏನ್ರಿ ಆಗಿದ್ದ ಘಟನೆಗಳನ್ನ ಕಲ್ಲಾಗ ಬರೆಯೋದು. ಆ ಚೀಲ್ನಾಗ ಈ ಕತೆ ಭಾಳ ಇಂಪಾರ್ಟೆಂಟ್ ಐತೆ ಕೇಳಿ, ಚೀಲ್ನಾಗ ಹಾಕೋತಿರ್ತೈತೆ ರೀ. ಇವತ್ತೇನ್ರಿ ಹೋದ ಕೂಡಲೇ ಊಟ ಸಿಕ್ತು ಕಲ್ಲಾಗ ಬರೀತೈತೆ. ನನಗೆ ಇವತ್ತು ಊಟ ಸಿಕ್ತು ಅಂತ ಹೇಳಿ ಕಲ್ಲಾಗ ಬರೋದು ಚೀಲ್ನಾಗ ಒಂದು ಹಾಕೋತಿರ್ತೈತೆ ರೀ. ಏನರ ಹಾರಬೇಕಾದ್ರೆ ಮಳೆ ಜೋರ ಬತ್ತೋದಕ್ಕೆ ಭಾಳ ನೋವು, ಇದಕ್ಕೆ ರೆಕ್ಕಿಗೆ ಏನರ ನೋವು ಆಗ್ತಾದ್ರೆ ಅದು ಕಲ್ಲಾಗ ಬರೀತೈತೆ. ನನಗೆ ಇವತ್ತು ಇಡೀ ದಿನ ನಾನು ಚಲೋ ಆಗಲಿಲ್ಲ, ನನಗೆ ಇವತ್ತು ಭಾಳ ನೋವು ಆಯ್ತು, ನನಗೆ ರೆಕ್ಕಿಗೆ ಭಾಳ ತ್ರಾಸು ಕೊಡ್ತು ಅಂತ ಹೇಳಿ ಅದು ಬರೀತೈತೆ.
ಮತ್ತೇನ್ರಿ ಯಾರೇ ಇನ್ನೊಂದು ಗುಬ್ಬಿ ಜೊತೆ ಪ್ರೀತಿಯಿಂದ ಮಾತಾಡ್ತಂದ್ರು ಅದು ಕಲ್ಲ ಬರೀತೈತಿ. ನಾಳೆ ಏನ್ರಿ ಇನ್ನೊಂದು ಗುಬ್ಬಿ ಜೊತೆ ಜಗಳಾಡ್ತಂದ್ರೆ ಅದು ಬರೀತಿರ್ತೈತಿ ರೀ. ಒಟ್ಟು ಅದ್ರ ಜೊತೆ ಚಲೋ ಕೆಟ್ಟ ಅದನ್ನೆಲ್ಲ ಕಲ್ಲಾಗಿ ಬರೆಯೋದೈತಿ. ಅದನ್ನು ಹಿಂದೆ ಬಾಸ್ಕೆಟ್ನಾಗ ಹಾಕೋದೈತಿ. ಅದನ್ನ ಹಾಕ್ಕೊಂಡು ಗುಬ್ಬಿ ಹಾರೋದೆ. ಇದೊಂದು ಚಟನ ಇರ್ತೈತೆ. ಅಲ್ಲಿಂದ ಸಾಧು ಅವ ಹೋಗ್ತಿರ್ತಾನೆ, ನೀ ಏನು ಮಾಡಾಕತ್ತಿ ಅಂತ. ನನಗೆ ಹಿಂಗೆ ಚಟ ಐತೆ. ಸಾಧು ಅಂತಾನ, ನೀ ಹಾಕ್ಕೊಂಡು ಹೋದ್ರೆ ಕಲ್ಲು ನಿನಗೆ ವಜನ್ ಆಗಂಗಿಲ್ಲ, ನಿನಗೆ ಹಾರಾಕ ಅಂತಾನೆ. ಇಲ್ಲ, ನನಗೆ ಇದು ಚಟನೇ ಐತಿ, ನಾ ಇದು ಹಾಕೋದು ಹೋಗೋದು ಹಾರೋದು ಹಾಕೋದು ಹಾರೋದತ್ತು. ಹಾರ್ಕೋತ ಹೋಗ್ತಾನೆ. ಕರೆ ಒಂದು ದಿನ ಜೋರು ಮಳೆ ಬರ್ತೈತ್ರಿ. ಅವ್ನಿಗೆ ಭಾಳ ವಜನ್ ಹಾಕ ಎಟ್ಟು ಕಲ್ಲು ದೂಸ ಅಂದ್ರೆ ಏನ್ರಿ, ದೂಸ ಒಂದು ಕಲ್ಲು ಹಾಕೋದಲ್ರಿ ಹಿಂದೆ ಅಂದ್ಕೊಳ್ಳಿ. ವಜನ್ ಆದ್ಕೊಳ್ಳಿ ತಳ ಬಿದ್ದು ಬಿಡ್ತೈತಿ. ಆವಾಗ ಸಾಧು ಹೇಳಿದ ಮಾತು ನೆನಪು ಬರ್ತೈತಿ. ನಾ ಎಷ್ಟು ಹುಚ್ಚದಿಲ್ಲ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಸಾಧು ಏನು ಹೇಳ್ತಾನೋ, ಚಲೋ ಕೆಟ್ಟ ಆಗಿರೋದು ಹಿಂದಾಗಿದ್ದು ಅದನ್ನು ಕ್ಯಾರಿ ಮಾಡೋದು ಅವಶ್ಯಕತೆ. ಸಾಧು ಹೇಳಿದ್ದೇನಂದ್ರೆ ವರ್ತಮಾನದಲ್ಲಿ ಜೀವಿಸ ಕಲಿ. ಅದೇನಂತೈತೆ ಗುಬ್ಬಿ, ನಂಗೆ ಚಲೋ ನೆನಪು ಉಳಿಬೇಕಲ್ಲ. ಇಂಗ್ಲೀಷ್ನಾಗ ಹೇಳ್ತಾರೆ ಗುಡ್ ಮೆಮರೀಸ್. ಆ ಚಲೋ ದಿನಗಳು ನೆನಪಿಡ್ಕೋಬೇಕಲ್ರಿ, ಅದಕ್ಕೆ ಬರೀತಿರ್ತೈತೆ. ಮತ್ತು ಅವ್ರು ನನಗೆ ಹಂಗೆ ಮಾಡಿದ್ರಲ್ರಿ, ಅದು ನೆನಪಿಡ್ಕೋಬೇಕ್ರಿ, ಅದು ಬರೀತಿರ್ತೈತೆ ರೀ. ಈಗ ನೀನು ರಾತ್ರಿ ಏನು ಊಟ ಮಾಡಿದ್ರಿ ಸಾಮ್ನಿ ಅನ್ನೋರು? ಏನು ಊಟ ಮಾಡಿದ್ರಿ? ಚಪಾತಿ ರೀ. ಅಚ್ಚಿ ರಾತ್ರಿ ಹಾಂ ರೊಟ್ಟಿ ರೀ. ಪಲ್ಯ ಏನಿತ್ತು ರೀ? ಗೋಬಿ ಸಿತ್ತು ರೀ. ಅಚ್ಚಿ ರಾತ್ರಿ ರೀ ಪಲ್ಯ ಏನಿತ್ತು? ಮಧ್ಯಾಹ್ನದ ಪಲ್ಯ ಏನಿತ್ತು? ನೆನಪಿರಂಗಿಲ್ಲ ರೀ. ನಿನ್ನಿದ ರಾತ್ರಿದ ಪಲ್ಯ ನಮಗೆ ನೆನಪಿರಂಗಿಲ್ಲ, ಮಣ್ಣಿದ ರಾತ್ರಿ ಪಲ್ಯ 10 ವರ್ಷ ಸಾಮ್ನಿ ಸರ್ಗೆ ಏನರ ಕ್ಲಾಸ್ ಮಾಡ್ಬೇಕಿದ್ರಿ, ಏನರ ಅಂದಿದ್ನಿ ಅಂತ ತಿಕ್ಕೋ ಸಾಮ್ನಿ ಸರ್ಗೆ. ಅಶ್ವಿನಿ ಅಕ್ಕರು ಭಾಳ ಬೆರಿಕದ. ಅವತ್ತು ನನಗೆ ಹಂಗೆ ಮಾತಾಡ್ಯಾರ, ಅವೆಲ್ಲ ನೆನಪು ಉಳಿದಿರ್ತಾವ. ಹಿಂದಿನ ರಾತ್ರಿದು ಊಟದ ನೆನಪಿಲ್ಲ, ಕರೆ 10 ವರ್ಷದ ಹಿಂದಿನ ವ್ಯಕ್ತಿ ನನ್ನ ಅಕ್ಕೋರು ನನ್ನ ಮುಖ ನೋಡ್ರೆ ಸಾಕು ಅವೆಲ್ಲ ನೆನಪುಗಳು ಬರ್ತಾವೆ. ಅದ್ರ ಯೋಚನೆ ಅವಾಗ ರಾತ್ರಿ ತಿನ್ಬೇಕಾದ್ರೆ ಏನು ತಿನ್ಬೇಕು, ರೊಟ್ಟಿ ಪಲ್ಯ ತಿನ್ಬೇಕಾದ್ರೆ ಏನು ಹೇಳಿದ್ ಗೊತ್ತೇನ್ರಿ ಮನಸ್ಸಿಗೆ? ನೆನಪು ಹುಡ್ಕೋಬೇಡ ಅಂತ ಹೇಳಿದ್ನಿ. ಕರೆ ಯಾವ್ದು ನೆನಪಿಟ್ಕೋಬೇಕಾಕೈತೆ, ಹೊಳ್ಳಿ ಮಾಡಬೇಕಲ್ಲ, ಹೊಳ್ಳಿ ಅನ್ಬೇಕಲ್ಲ, ನೆನಪಿಟ್ಕೋನು. ಅವಾಗ ಹೇಳ್ಕೊತ ಒಳಗೆ ಹಾಕಿರ್ತೇವೆ ಗ್ರ್ಯಾಂಡ್. ಅರ್ಥ ಆಯ್ತಾ ಇಲ್ಲ ರೀ? ಕೇಳ್ರಿ. ಅದಕ್ಕೆ ಸಾಧು ಹೇಳ್ತಾನೆ, ಎಲ್ಲಿ ಇರ್ಬೇಕ್ರಿ? ವರ್ತಮಾನ. ಈಗ ಲಕ್ಷ ಕೊಟ್ಟು ಕೇಳ್ರಿ. ನಾವು ಏನು ಹೇಳ್ತಿರ್ತೇವೆ ಗೊತ್ತೇನ್ರಿ? ಒಂದು ಹಾಡ ಕೇಳಿ ಗೊತ್ತೈತ್ರಿ ಬಾಬಾನ ಹಾಡು. वो दिन भी कितने प्यारे थे ಅಟ್ಟ ಹೇಳಿಲ್ರಿ, ಮುಂದಿಲ್ಲ ಇಡಿ. ನಾವೇನು ಮಾಡ್ತೇವೆ, ಆ ದಿನಗಳು ಭಾಳ ಚಲೋ ಇದ್ದು ರೀ, ಆ ದಿನಗಳು ಅಂದ್ರೆ ನೀವು ವರ್ತಮಾನ ಇಲ್ಲೇ ಇಲ್ಲತ್ತ, ಬರೀ ಅಲ್ಲೇ ಇರ್ತೀರಿ. ಅಲ್ಲೇ ವರ್ತಮಾನ ಚಲೋ ಯಾವಾಗ ಮಾಡ್ಕೋರಿ? ನಿಮ್ದು ಗೊತ್ತೂ ಆಗವತ್ತು, ಯಾಕೆ ಬರೀ ಹಿಂದೆ ಅದ್ರಿ. ಆ ದಿನಗಳು ಎಷ್ಟು ಚಲೋ ರೀ, ಈಗಿಂದ ಬೇಡ. ಅದಕ್ಕೆ ರೀ ಚಲೋನೂ ಮರಿಬೇಕು, ಕೆಟ್ಟು ಮರಿಬೇಕು. ಓನ್ಲಿ ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ. ಓಂ ಶಾಂತಿ ರೀ. जो बीत गई सो बात गई, जो बीत गई सो बात गई. जीवन में एक सितारा था, पाना वह बेहद प्यारा था. वो डूब गया तो डूब गया, वो डूब गया तो डूब गया. अंबर के आनंद को देखो, कितने इसके तारे टूटे, कितने इसके प्यारे छूटे. फिर छूट गया, फिर कहाँ मिले. ಕೇಳಿದ್ರಿ ಹಾಡ? ಮ್ಯಾಗಿನ ಆಕಾಶ ಎಷ್ಟುಕೊಂಡು ನಕ್ಷತ್ರ ಅದಾವ, ಆ ನಕ್ಷತ್ರ ತಳಗ ಬೀಳ್ತಿರ್ತಾವ. ಏನಂದ್ರೆ ಆಕಾಶ ಅಳ್ತೈತೇನು? ನೋಡ್ರಿ ಅಲ್ಲಿ. फिर छूट गया, फिर कहाँ मिले. पर बोलो टूटे तारों पर कब अंबर शोक मनाता है. जो बीत गई सो बात गई, जो बीत गई सो बात गई. जीवन में वह था एक कुसुम थे, उस पर नित्य निछावर तुम. वो सुख गया तो सुख गया, मधु
की छाती को देखो, सूखी कितने इसकी कलियां, मुरझाई कितनी कलियां, जो मुरझाई फिर कहाँ खिली। पर बोलो सूखे फूलों पर कब मधुबन शोर मचाता है। ನೋಡ್ರಿ ಮಧುಬನ್ಯಾಗ ಹೂಗಳಿರ್ತಾವ, ಆ ಥರ ಒಣಗಿದು ಹೂ ಆಕೈತಿ. ಕರೆ ಅಂದ್ರೆ ಗಾರ್ಡನ್ ಅಳತೈತನ ನೀ ಒಣಗಿದ ಹೂ ನನ್ನಿಂದ ಹೊಂಟಿ ಅಂತ ಹೇಳಿ ಇಲ್ಲ, ಅದು ಏನ್ರಿ ನ್ಯಾಚುರಲ್ ಅದ. ಹೂ ಆಗೋದು ಮತ್ತು ಒಣಗೋದು ಅಳ್ತೈತೇನ್ರಿ ಇಲ್ಲ. ಜೋ ಬೀತ್ ಗೈ ಸೋ ಬಾತ್ ಗೈ, ಜೋ ಬೀತ್ ಗೈ ಸೋ ಬಾತ್ ಗೈ. जीवन में इत मुंदिन केरा बात चल जीवन में मधु का प्याला था, तुमने तन मन दे डाला था, पर वह टूट गया तो टूट गया। मदिरा लाएगा आंगन देखो, कितने प्याले हिल जाते, गिर मिट्टी में मिल जाते हैं, जो गिरते हैं कब उठते हैं। पर बोलो टूटे प्यालों पर कब मदिरालय पछताता है। ನೋಡ್ರಿ ಶೇರೆ ಕುಡಿಯೋರು ಕುಡಿದು ಸಾಯ್ತಾರೆ. ಕರೆ ಶೇರೆ ಅಂದ್ರೆ ಅಳ್ತೈತಾನೆ, ನೀ ಸತ್ತಿ ನನಗೋಸ್ಕರ ಅಂತೇಳಿ. ಜೋ ಬರಾಗ ಜೋ ಬೀತ್ ಗೈ ಸೋ ಬಾತ್ ಗೈ. मृदु मिट्टी कहे बने हुए, मधुगट फूटा ही करते हैं, लघु जीवन लेकर आए हैं, प्याला टूटा ही करते। फिर भी मदिरालय के अंदर मधु के गठे मधु प्याले हैं, जो मादकता के मारे हैं वह मधु लूटा ही करते हैं। वो कच्चा पीने वाले हैं जिसकी ममता गठ प्यालों पर, जो सच्चे मधु से जला हुआ कब रोता है चिल्लाता है। जो बीत गई सो बात गई, जो बीत गई सो बात गई। ओम शांति री, थैंक यू री।